ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ನಿನ್ನೆಯ ದಿನ ಜ್ಞಾನದ ಮಹಾತ್ಮೆ, ಜ್ಞಾನ ಫಲ, ಅಧಿಕಾರಿ ನಿರೂಪಣ ಮುಂತಾದ ವಿಷಯಗಳನ್ನು ನಾವು ನೋಡ್ತಾ ಇದ್ದು, ಅನಸೂಯವೇ ಎಂಬ ಶಬ್ದದ ಮೂಲಕ ಪರಗುಣಗಳಲ್ಲಿ ದೋಷ ಆವಿಷ್ಕರಣ ಮಾಡದೇ ಇರತಕ್ಕಂತಹ ಒಂದು ಶ್ರದ್ಧೆ ಎಂಬಂತಹ ಒಂದು ಗುಣವನ್ನ ಭಗವಂತ ಅಧಿಕಾರಿಗೆ ಬೇಕು ಎಂಬುದಾಗಿ ಹೇಳಿದ್ದನು. ಹಾಗೆಯೇ ಈ ಜ್ಞಾನದ ಮಹಾತ್ಮೆಯನ್ನ ವಿಧ ವಿಧವಾಗಿ ಬಣ್ಣಿಸಿದ್ದನ್ನ ನಾವು ಅವಲೋಕನ ಮಾಡಿದ್ದೆವು. ಇನ್ನು 3ನೆಯ ಶ್ಲೋಕದಲ್ಲಿ ಕೂಡ ಇದೇ ವಿಚಾರ ಮುಂದುವರಿಯುತ್ತೆ. ಆದರೆ ಈ 3ನೇ ಶ್ಲೋಕದಲ್ಲಿ ಅನಧಿಕಾರಿ ಲಕ್ಷಣವನ್ನ ಭಗವಂತ ಹೇಳ್ತಾನೆ. ಈ ಜ್ಞಾನಕ್ಕೆ ಯಾರು ಅಧಿಕಾರಿ ಅಲ್ಲ ಎಂಬುದಾಗಿ ಹೇಗೆ ಹೇಳ್ತಾನೆ ನೋಡೋಣ. 3ನೇ ಶ್ಲೋಕ. ಅಶ್ರದ್ಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಹೇ ಪರಂತಪ. ಅರ್ಜುನನಿಗೆ ಇನ್ನೊಂದು ಹೆಸರು ಪರಂತಪ. ಪರಾನ್ ಶತ್ರುನ್ ತಪತಿ. ಶತ್ರುಗಳನ್ನು ಸುಡುತ್ತಾನೆ. ತನ್ನ ಶಸ್ತ್ರಾಸ್ತ್ರಗಳಿಂದ ವೈರಿಗಳನ್ನು ನಾಶ ಮಾಡ್ತಾನೆ. ಮಹಾವೀರ ಎಂಬ ಅರ್ಥದಲ್ಲಿ ಪರಂತಪ. ಅಸ್ಯ ಧರ್ಮಸ್ಯ ಅಶ್ರದ್ಧಾನಾಃ ಪುರುಷಾಃ ಮಾಂ ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತ್ಮನಿ ನಿವರ್ತಂತೆ ಎಂಬುದಾಗಿ ಅನ್ವಯ. ಅಸ್ಯ ಧರ್ಮಸ್ಯ ಅಂದ್ರೆ ಈ ಧರ್ಮದ ಅಶ್ರದ್ಧಾನಾಃ ಪುರುಷಾಃ ಅಂದ್ರೆ ಈ ಧರ್ಮದ ಬಗ್ಗೆ ಅಶ್ರದ್ಧೆಯುಳ್ಳ ಮನುಷ್ಯರು ಮಾಂ ಅಪ್ರಾಪ್ಯ ನನ್ನನ್ನ ಪಡೆಯದೆ ಮೃತ್ಯು ಸಂಸಾರ ವರ್ತ್ಮನಿ ನಿವರ್ತಂತೆ ಮೃತ್ಯು ಸಂಸಾರದ ಮಾರ್ಗದಲ್ಲಿ ಹಿಂತಿರುಗಿ ಬರುತ್ತಾರೆ ಅಂತ ಅರ್ಥ. ಹಾಗಾದ್ರೆ ಈ ಜ್ಞಾನಕ್ಕೆ ಅನಧಿಕಾರಿಗಳು ಯಾರಪ್ಪ ಅಂದ್ರೆ ಶ್ರದ್ಧಾರಹಿತರು. ಗುರು ವೇದಾಂತ ವಾಕ್ಯಾದಿಗಳಲ್ಲಿ ಯಾರಿಗೆ ವಿಶ್ವಾಸ ಇದೆಯೋ ಅವರಿಗೆ ಶ್ರದ್ಧೆ ಉಳ್ಳವರು ಅಂತ ಕರೀತಾರೆ. ಯಾರಿಗೆ ಆ ವಿಶ್ವಾಸ ಇಲ್ಲವೋ, ಸಂಶಯ ಇದೆಯೋ ಅವರಿಗೆ ಅಶ್ರದ್ಧೆ ಉಳ್ಳವರು ಎಂಬುದಾಗಿ ಕರೀತಾರೆ. ಆದ್ದರಿಂದ ಶ್ರದ್ಧೆ ಎನ್ನುವಂಥದ್ದು ಅಧ್ಯಾತ್ಮ ಸಾಧನೆಗೆ ಬೇಕಾದ ಮೂಲಭೂತವಾದ ಒಂದು ಗುಣ. ಭಗವದ್ಗೀತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಈ ಶ್ರದ್ಧೆಯ ಮಹತ್ವವನ್ನು ಭಗವಂತ ಒತ್ತಿ ಒತ್ತಿ ಹೇಳ್ತಾನೆ. ನನ್ನ ಮಾತುಗಳಲ್ಲಿ ಶ್ರದ್ಧೆಯನ್ನಿಡು ಅರ್ಜುನ.
ಗುರು ಮತ್ತು ವೇದಾಂತ ವಾಕ್ಯಗಳಲ್ಲಿ ಶ್ರದ್ಧೆ ನೀಡಬೇಕು. ಶ್ರದ್ಧೆ ಅಂದ್ರೇನು? ಅಚಲವಾದ ವಿಶ್ವಾಸ. ಅದರಿಂದ ಏನು ಪ್ರಯೋಜನ? ಶ್ರತ್ ದಧಾತಿ ಇತಿ ಶ್ರದ್ಧಾ. ಶ್ರತ್ ಅಂದ್ರೆ ಸತ್ಯ, ದಧಾತಿ ಅಂದ್ರೆ ಕೊಡುತ್ತದೆ. ಅದು ಸತ್ಯವನ್ನ ನಮಗೆ ದೊರಕಿಸಿ ಕೊಡುತ್ತದೆ. ಶ್ರದ್ಧೆಯಿಂದ ನಮಗೆ ಸತ್ಯ ಪ್ರಾಪ್ತಿಯಾಗ್ತದೆ. ಗುರು ವೇದಾಂತ ವಾಕ್ಯಗಳಲ್ಲಿ ಸಂಶಯವನ್ನು ಪಟ್ಟರೆ ಏನಾಗ್ತದೆ? ನಮಗೆ ಪರಮಾರ್ಥ ಎನ್ನುವಂತಹ ಗುರಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಅಶ್ರದ್ಧದಾನನಾದ ಸಂಶಯಾತ್ಮನು ನಾಶವನ್ನು ಹೊಂದುತ್ತಾನೆ ಅಂತ ಮಾತ್ರ. ನಾಶವನ್ನು ಹೊಂದೋದು ಅಂದ್ರೆ ಏನರ್ಥ? ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಮೃತ್ಯು ಸಂಸಾರಕ್ಕೆ ಮತ್ತೆ ಮತ್ತೆ ಮರಳೋದೇ ನಾಶ. ಜ್ಞಾನ ಸಾಧನೆಯಲ್ಲಿ, ಅಧ್ಯಾತ್ಮ ಪಥದಲ್ಲಿ ಮೊದಲ ಹೆಜ್ಜೆ ಬೇಕಾದದ್ದು ಶ್ರದ್ಧೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯನ್ನ ಉಳ್ಳವರು ಜ್ಞಾನವನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾನೆ. ಮಹತ್ವ ಬುದ್ಧಿ, ಆಸ್ತಿಕ್ಯ ಬುದ್ಧಿ, ಇದೆಲ್ಲ ಶ್ರದ್ಧೆ ಇರುವಂತಹ ಅರ್ಥ. ಉಪನಿಷತ್ತುಗಳಲ್ಲಿಯೂ ಕೂಡ ಈ ಶ್ರದ್ಧೆ ವಿಷಯವಾಗಿ ಅನೇಕ ಮಾತುಗಳು ಬರುತ್ತೆ. ಶ್ರದ್ಧತ್ಸ ಸೌಮ್ಯ ಶ್ರದ್ಧತ್ಸ್ವ. ಚಾಂದೋಗ್ಯ ಉಪನಿಷತ್ನಲ್ಲಿ ಉದ್ಧಾರಕ ಋಷಿಯು ತನ್ನ ಮಗನಿಗೆ ಹೇಳ್ತಾನೆ, ಶ್ರದ್ಧೆ ಇಡು ಅಂತ. ವೇದದಲ್ಲಿ ಶ್ರದ್ಧಾ ಸೂಕ್ತ ಅಂತಾನೆ ಒಂದು ಮಂತ್ರ ಇದೆ. ಶ್ರದ್ಧಾ ಕಾಮಸ್ಯ ಮಾತರಂ ಎಂಬುದಾಗಿ ಹೇಳುತ್ತೆ. ಶ್ರದ್ಧೆ ಎನ್ನುವುದು ಬಯಕೆಗಳ ತಾಯಿ ಅಂತ. ಯಜ್ಞ ಯಾಗಾದಿಗಳನ್ನು ಮಾಡ್ತೇವೋ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೋ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡ್ತೇವೋ, ಅಲ್ಲೆಲ್ಲ ಫಲಕಾರಿಯಾಗಬೇಕಾದ್ರೆ ಶ್ರದ್ಧೆ ಇರಬೇಕಾಗ್ತದೆ. ಅಶ್ರದ್ಧಯಾ ಹುತಂ ದಪ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ. 17ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಅಶ್ರದ್ಧೆಯಿಂದ ಅಂದ್ರೆ ಶ್ರದ್ಧೆ ಇಲ್ಲದೆ, ಹುತಂ ದತ್ತಂ, ಹುತಂ ಅಂದ್ರೆ ಆಹುತಿ ಕೊಟ್ಟಿದ್ದು, ದತ್ತಂ ಅಂದ್ರೆ ದಾನ ಕೊಟ್ಟಿದ್ದು, ತಪಸ್ತಪ್ತಂ ತಪಸ್ ಮಾಡಿದ್ದು, ಕೃತಂಚಯತ್ ಈ ರೀತಿಯಾಗಿ ಏನೇನು ಸಾಧನೆ ಮಾಡ್ತೇವೋ ಅಸದಿತ್ಯುಚ್ಯತೆ, ಎಲ್ಲವೂ ವ್ಯರ್ಥವಾಗ್ತದೆ ಅಂತ ಹೇಳ್ತಾನೆ. ಆದ್ದರಿಂದ ಶಾಸ್ತ್ರಗಳಾಗ್ಲಿ ಗುರುಗಳಾಗ್ಲಿ ನಮ್ಮ ಹಿತವನ್ನು ಬಯಸ್ತಾ ಇದ್ದಾರೆ. ಆ ಪಥದಲ್ಲಿ ನಾನು ನಡೆದರೆ ನನ್ನ ಶ್ರೇಯಸ್ಸು ಖಂಡಿತವಾಗಿ ಇರುತ್ತದೆ, ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ, ಇದು ಯಾವುದೋ ಕಪೋಲ ಕಲ್ಪನೆಯಲ್ಲ ಎಂಬಂತಹ ಅಚಲವಾದ ನಂಬಿಕೆ ಬೇಕು. ಶಂಕರರು ಈ ಶಬ್ದವನ್ನೆಷ್ಟು ಚೆನ್ನಾಗಿ ಇಲ್ಲಿ ಅಶ್ರದ್ಧದಾನಾಹ ಯಾವ ವಿಷಯದಲ್ಲಿ? ಅಸ್ಯ ಧರ್ಮಸ್ಯ ಅಂತ ಕೃಷ್ಣ ಹೇಳ್ತಾನೆ. ಈ ಧರ್ಮದಲ್ಲಿ ಅಂತ. ಇಲ್ಲಿ ಧರ್ಮ ಎಂಬ ಶಬ್ದದಿಂದ ಏನನ್ನು ಕರೆದಿದ್ದಾರೆ? ಶಂಕರರು ಹೇಳ್ತಾರೆ, ಆತ್ಮಜ್ಞಾನಸ್ಯ ಧರ್ಮಸ್ಯ. ಈ ಆತ್ಮಜ್ಞಾನವೆನ್ನುವ ಧರ್ಮದಲ್ಲಿ. ಆತ್ಮಜ್ಞಾನಕ್ಕೆ ಇಲ್ಲಿ ಧರ್ಮ ಎಂಬ ಶಬ್ದವನ್ನು ಬಳಸಿದ್ದಾರೆ. ಆದ್ದರಿಂದ ಅಶ್ರದ್ಧದಾನಾಹ ಶ್ರದ್ಧಾವಿರಹಿತಾಹ ಆತ್ಮಜ್ಞಾನಸ್ಯ ಧರ್ಮಸ್ಯ ಅಸ್ಯ ಸ್ವರೂಪೇ ತತ್ಫಲೇ ಚ. ಅಂದ್ರೆ ಆತ್ಮಜ್ಞಾನದಿಂದ ಮೋಕ್ಷ ಸಿಗ್ತದೆ, ಮೋಕ್ಷದಿಂದ ಆತ್ಯಂತಿಕ ದುಃಖ ನಿವೃತ್ತಿಯಾಗಿ ನಿರತಿಶಯ ಸುಖ ಪ್ರಾಪ್ತಿಯಾಗ್ತದೆ ಎನ್ನುವ ವಿಷಯದಲ್ಲಿ ಶ್ರದ್ಧೆಯನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಆತ್ಮಜ್ಞಾನವೇ ಮೋಕ್ಷಕ್ಕೆ ಕಾರಣ, ಮೋಕ್ಷದಿಂದ ಸಕಲ ಸಂಸಾರ ದುಃಖಗಳು ನಿವೃತ್ತಿಯಾಗ್ತವೆ ಎನ್ನುವ ವಿಷಯದಲ್ಲಿ ಎಳ್ಳಷ್ಟು ಸಂಶಯ ಇರಬಾರದು. ಆದ್ರೆ ಕೆಲವರಿಗೆ ಇರ್ತದೆ ಅಂತ ಹೇಳ್ತಾರೆ ಶಂಕರರು. ನಾಸ್ತಿಕಾಹ ಪಾಪಕಾರಿಣಃ ಅಸುರಾಣಾಂ ಉಪನಿಷದಂ ದೇಹ ಮಾತ್ರ ಆತ್ಮದರ್ಶನಮೇವ ಪ್ರತಿಪನ್ನಾಹ ಅಸುತೃಪಃ ಪಾಪಾಹ ಪುರುಷಾಹ ಅಶ್ರದ್ಧದಾನಾಹ ಪರಂತಪ ಅಪ್ರಾಪ್ಯ ಮಾಂ ಪರಮೇಶ್ವರಂ. ಶ್ರದ್ಧೆ ಇಲ್ದಗಿದ್ದವ್ರ ವಿಷಯದಲ್ಲಿ ಶಂಕರ ಭಗವತ್ಪಾದರು 4 ಮಾತು ಜಾಸ್ತಿನೇ ಬರೀತಾರೆ.
ಅವರಿಗೆ ನಾಸ್ತಿಕಾಹ ಅಂತ ಕರೆದಿದ್ದಾರೆ. ನಾಸ್ತಿಕರು ಅಂತ ಅರ್ಥ. ಯಾರಿಗೆ ಈಶ್ವರನಲ್ಲಿಯೂ ವೇದದಲ್ಲಿಯೂ ಪ್ರಾಮಾಣ್ಯ ಬುದ್ಧಿ ಇರೋದಿಲ್ವೋ ಅವರಿಗೆ ನಾಸ್ತಿಕರು ಅಂತ ಹೇಳ್ತಾರೆ. ಆಸ್ತಿಕರು ಅಂದ್ರೇನು? ಶಾಸ್ತ್ರದಲ್ಲಿ ಈಶ್ವರನಲ್ಲಿ ಪ್ರಾಮಾಣ್ಯ ಬುದ್ಧಿ ಇರುವವರು. ಪ್ರಾಮಾಣ್ಯ ಬುದ್ಧಿ ಅಂದ್ರೇನು? ಅದು ಯಥಾರ್ಥ ಜ್ಞಾನವನ್ನ ನಮಗೆ ತಿಳಿಸಿಕೊಡುತ್ತೆ ಅಂತ ತಿಳಿದವರು. ಈ ಉದಾಹರಣೆಗೆ ರೂಪದ ವಿಷಯದಲ್ಲಿ ಕಣ್ಣು ನಮಗೆ ಪ್ರಮಾಣ. ಕಣ್ಣು ಯಾವ ಬಣ್ಣವನ್ನು ತೋರಿಸ್ಕೊಡ್ತದೋ ಅದನ್ನ ನಾವು ಸಂಶಯಿಸಿದ್ರೆ ಈ ಜೀವನದಲ್ಲಿ ಬದುಕಲಿಕ್ಕೆ ಆಗ್ತದ? ಕಿವಿ ಯಾವ ಶಬ್ದವನ್ನ ನಮಗೆ ಕೇಳಿಸ್ತದೋ, ಯಾವುದೋ ಒಂದು ಧ್ವನಿ ನಮ್ಮ ಕಿವಿ ಮೇಲೆ ಬೀಳ್ತದೆ, ಇದು ಇಂಥದ್ದೇ ವಸ್ತುವಿನ ಧ್ವನಿ ಎಂಬುದಾಗಿ ನಾವು ನಿಶ್ಚಯ ಮಾಡ್ಕೊಳ್ತೇವೆ ಬುದ್ಧಿಯಲ್ಲಿ. ಕಿವಿಯನ್ನು ಸಂಶಯಿಸೋದಿಲ್ಲ, ಕಣ್ಣನ್ನು ಸಂಶಯಿಸೋದಿಲ್ಲ, ನಾಲಿಗೆ ರುಚಿ ತೋರಿಸುವ ವಿಷಯದಲ್ಲಿ ಸಂಶಯ ಇಲ್ಲ ನಮಗೆ. ಹೀಗೆ ಪ್ರತ್ಯಕ್ಷ ಪ್ರಮಾಣದಲ್ಲಿ ನಾವು ಎಳ್ಳಷ್ಟೂ ಸಂಶಯ ಇಡದೆ ಅದನ್ನು ಹೇಗೆ ಅನುಸರಿಸ್ತೇವೆ. ಈಗ ಅಕಸ್ಮಾತ್ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಬಾಯಾರಿಕೆ ಆಗಿದೆ ನನಗೆ, ಅಲ್ಲೊಂದು ಕೆರೆ ಕಾಣಿಸ್ತಾ ಇದೆ, ಶುದ್ಧ ನೀರು ಕಾಣಿಸ್ತಾ ಇದೆ, ಕಣ್ಣು ತೋರಿಸಿಕೊಟ್ಟ ಈ ಜ್ಞಾನದ ಬಗ್ಗೆ ನಂಗೆ ಸಂಶಯ ಇದ್ದು ಬಿಟ್ರೆ ಏನಾಗ್ತದೆ? ನನಗೆ ಪ್ರವೃತ್ತಿಯೇ ಉಂಟಾಗೋದಿಲ್ಲ, ನನ್ನ ಬಾಯಾರಿಕೆ ಇಂಗೋದೇ ಇಲ್ಲ, ನಾನು ದುಃಖದಲ್ಲಿಯೇ ಮುಂದುವರಿಬೇಕಾಗ್ತದೆ. ಹಾಗೆ ಶಾಸ್ತ್ರ ಎನ್ನುವುದು ಚಕ್ಷು ಎಂಬುದು ನೆನಪಿರು. ವೇದಗಳು ಬರೀ ಏನೋ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪುಸ್ತಕ ಅಲ್ಲ. ವೇದಾಹ ಪ್ರಮಾಣಂ ಎಂಬುದಾಗಿ ನಮ್ಮವರ ಭಾವನೆ, ಸನಾತನ ಹಿಂದೂ ಧರ್ಮೀಯರ ಭಾವನೆ ಏನು? ವೇದಾಹ ಪ್ರಮಾಣಂ. ಅಲೌಕಿಕವಾದಂತಹ ವಿಷಯದಲ್ಲಿ ವೇದಗಳು ತೋರಿಸುವಂತಹ ಒಂದು ಬೆಳಕು ಏನಿದೆ ಅದನ್ನು ನಾವು ನಂಬಬೇಕು, ಶ್ರದ್ಧೆ ನೀಡಬೇಕು. ಸ್ವರ್ಗಾದಿ ಲೋಕಗಳ ಬಗ್ಗೆ ಇರಬಹುದು, ದೇವತಾದಿಗಳ ವಿಷಯದಲ್ಲಿರಬಹುದು, ಜೀವಾತ್ಮ ಪರಮಾತ್ಮ ಸ್ವರೂಪದ ಬಗ್ಗೆ ಇರಬಹುದು, ಸಾಧನಾ ಪಥದ ಬಗ್ಗೆ ಇರಬಹುದು, ಕರ್ಮ ಮತ್ತು ಕರ್ಮ ಫಲದ ಬಗ್ಗೆ ಇರಬಹುದು. ಹೀಗೆ ಅನೇಕ ವಿಷಯಗಳು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವಂತಹ ವಿಷಯದಲ್ಲಿ ವೇದಗಳು ನಮಗೆ ಮಾಹಿತಿಯನ್ನು ನೀಡುತ್ತೆ, ಜ್ಞಾನವನ್ನು ನೀಡುತ್ತೆ. ಆ ಜ್ಞಾನದಲ್ಲಿ ಅಚಲವಾದ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇರುವವರಿಗೆ ಆಸ್ತಿಕರು ಅಂತ ಹೇಳ್ತಾರೆ. ಆದ್ರೆ ಕೆಲವರಿಗೆ ಪೂರ್ವ ಜನ್ಮದ ದುಷ್ಕೃತದ ಫಲದಿಂದ ವೇದಾಂತ ಮತ್ತು ಗುರುವಾಕ್ಯದಲ್ಲಿ ವಿಶ್ವಾಸವೇ ಹುಟ್ಟೋದೇ ಇಲ್ಲ. ಅವರು ಅದರ ಮೇಲೆ ಆಕ್ಷೇಪ ಮಾಡ್ತಾರೆ, ಅಸೂಯೆ ಮಾಡ್ತಾರೆ. ಇವೆಲ್ಲ ಕೆಲವರು ಸ್ವಾರ್ಥಕ್ಕೋಸ್ಕರ ಬರೆದಂತಹ ಗ್ರಂಥಗಳು, ಏನೇನೋ ಪರಿಕಲ್ಪನೆ. ಅದು ಜೀವನ್ಮುಕ್ತಿ ಅಂತ ಇದೆ ಅಂತ ನಾವು ಹೇಗೆ ನಂಬುವುದು? ಅದೊಂದು ಕಪೋಲ ಕಲ್ಪನೆ ಆಗ್ಬಹುದು, ಮತಿಭ್ರಾಂತಿ ಆಗಬಹುದು. ಹೀಗೆ ಅವರ ಮನಸ್ಸಿಗೆ ಪ್ರಾಮಾಣ್ಯ ಬುದ್ಧಿಯೇ ಹುಟ್ಟೋದಿಲ್ಲ. ಹಾಗೆ ಎಷ್ಟೋ ಮತಗಳು, ನಾಸ್ತಿಕ ಮತಗಳು ಹುಟ್ಟುಕೊಂಡು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳದೆ ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಹೊರಟು ದಾರಿ ತಪ್ಪಿ ಹೋದವು. ಆದ್ದರಿಂದ ಶ್ರದ್ಧೆ ಎನ್ನುವುದು ಬಹಳ ದೊಡ್ಡ ಆಸ್ತಿ. ನಮ್ಮ ಮಕ್ಕಳಿಗೆ ನಾವು ಈಶ್ವರನಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಮತ್ತು ಶಂಕರ ಭಗವತ್ಪಾದರಂತಹ ಜ್ಞಾನಿ ಗುರುಗಳ ವಿಷಯದಲ್ಲಿ ಶ್ರದ್ಧೆಯನ್ನ ಇಡುವ ಹಾಗೆ ನಾವು ಕಲಿಸಿಕೊಡಬೇಕು. ಅವರ ವಾಕ್ಯದಲ್ಲಿ ಪ್ರಾಮಾಣ್ಯ ಬುದ್ಧಿ ಎನ್ನುವಂಥದ್ದು ಹುಟ್ಟಬೇಕು. ಹಾಗೆ ಎಷ್ಟೋ ಸಮಸ್ಯೆಗಳ ಪರಿಹಾರ ಆಗ್ತದೆ ಕೇವಲ ಶ್ರದ್ಧೆಯಿಂದ. ಈ ಉದಾಹರಣೆಗೆ, ಒಂದು ಜೀವಕ್ಕೆ ಪರಲೋಕ ಯಾತ್ರೆ ಇದೆ ಎಂಬುದಾಗಿ ಸನಾತನ ಧರ್ಮದಲ್ಲಿ ಮಾತುಗಳು ಬರ್ತದೆ. ಭಗವದ್ಗೀತೆಯಲ್ಲಿ ಇರಬಹುದು, ಉಪನಿಷತ್ತುಗಳಿರಬಹುದು, ಜೀವ ಸಾಯೋದಿಲ್ಲ ಅಂತ ಬರುತ್ತೆ. ಆತ್ಮ ಅಂತೂ ಹುಟ್ಟೇ ಇಲ್ಲ ಅಂತ. ಈ ಆತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಜೀವನು ಕೂಡ ಅಜ್ಞಾನ ನಿವೃತ್ತಿ ಆಗುವ ತನಕ ಒಂದು ಶರೀರ ಇನ್ನೊಂದು ಶರೀರ ಪ್ರವೇಶ ಮಾಡ್ತಾ ಇರ್ತಾನೆ, ಪರಲೋಕಗಳಿಗೆ ಗಮನ ಮಾಡ್ತಾನೆ ಅನ್ನುವ ವಿಷಯದಲ್ಲಿ ಅಕಸ್ಮಾತ್ ಶ್ರದ್ಧೆ ಇಟ್ಟರು ಸಾಕು. ಅವಾಗೇನಾಗುತ್ತೆ? ಸಾವು ಅನ್ನುವಂಥದ್ದು ನಮಗೆ ಅಷ್ಟು ಭಯವನ್ನು ಉಂಟು ಮಾಡಲ್ಲ. ಯಾಕೆ? ಶರೀರ ಬಿದ್ದು ಹೋಗುತ್ತೆ, ಇನ್ನೊಂದು ಶರೀರ ಪ್ರಾಪ್ತಿ ಆಗುತ್ತೆ, ಭಯ ಹುಟ್ಟಿಸೋಲ್ಲ. ಅದೇ ನಮ್ಗೆ ಶ್ರದ್ಧೆ ಇಲ್ಲದಿದ್ದಾಗ ಮೃತ್ಯು ಭಯಾನಕವಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಅನೇಕ ವಿಷಯಗಳಲ್ಲಿ ದೇವರಿದ್ದಾನೆ, ನಮ್ಮನ್ನ ಯಾವತ್ತೂ ಅವನು ರಕ್ಷಿಸ್ತಾನೆ, ಈ ಜಗತ್ತನ್ನೇ ಕಾಪಾಡ್ಕೊಂಡು ಹೋಗ್ತಿದ್ದಾನೆ, ನನ್ನ ಬದುಕನ್ನು ಕಾಪಾಡ್ತಾನೆ, ಹೀಗೆಂಬುದಾಗಿ ಶ್ರದ್ಧೆಯನ್ನು ನಾವು ಇಟ್ಬಿಟ್ರೆ
ಸಂಸಾರದ ಬಗ್ಗೆ ಭಯವೇ ನಿವೃತ್ತಿ ಆಗುತ್ತೆ. ಕೇವಲ ಶ್ರದ್ಧೆ, ಅವನಿಗೆ ಆತ್ಮಜ್ಞಾನ ಆಗಲಿಲ್ಲ, ಶ್ರದ್ಧಾ ಮಾತ್ರದಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದರಿಂದ ಶ್ರದ್ಧೆ ಒಂದು ದೊಡ್ಡ ಸಂಪತ್ತು. ಯಾವತ್ತೂ ಕೂಡ ಗುರು, ಶಾಸ್ತ್ರ ಮತ್ತು ಈಶ್ವರನ ವಿಷಯದಲ್ಲಿ ಸಂಶಯ ನಮಗೆ ಹುಟ್ಟಬಾರದು. ಅವರ ನಿಂದನೆಯ ಮಾತುಗಳನ್ನು ನಾವು ಕೇಳಿಸ್ಕೊಳ್ಬಾರ್ದು. ನಾವಂತೂ ಮನಸ್ಸಿನಲ್ಲಿಯೂ ಕೂಡ ಕಲ್ಪಿಸಿಕೊಳ್ಬಾರ್ದು. ವೇದದ ಬಗ್ಗೆ ಆಗಲಿ, ಶ್ರೀಕೃಷ್ಣ ಭಗವಾನ್, ವೇದವ್ಯಾಸ, ಶಂಕರ ಭಗವತ್ಪಾದರಂತಹ ಗುರುಗಳ ಬಗ್ಗೆ ಆಗಲಿ, ಅಥವಾ ಈಶ್ವರನ ಅಸ್ತಿತ್ವ, ದೇವತೆಗಳ ಅಸ್ತಿತ್ವ ವಿಷಯವಾಗಲಿ, ಮತ್ತು ಶಾಸ್ತ್ರಗಳಲ್ಲಿ ಹೇಳುವ ಪರಲೋಕ, ಪುನರ್ಜನ್ಮಾದಿಗಳ ವಿಷಯಗಳ ಬಗ್ಗೆ ಆಗಲಿ ಟೀಕೆ, ಟಿಪ್ಪಣೆ, ತಮಾಷೆ ಯಾವತ್ತೂ ಸಲ್ತು. ಹಾಗೊಂದೊಮ್ಮೆ ನಾವೇ ಮಾಡಿದ್ರೆ ಅದು ವಿಶ್ವಾಸ ಅನ್ನೋದು ಕ್ಷೀಣ ಆಗ್ತದೆ. ಅತ್ಯಂತ ಶ್ರದ್ಧೆ, ಅತ್ಯಂತ ಭಕ್ತಿ ಅದ್ರ ಬಗ್ಗೆ ಹೊಂದಿರಬೇಕು. ಅದು ಬಹಳ ಪ್ರಾಮಾಣ್ಯ ಬುದ್ಧಿ, ಅದರಲ್ಲಿ ಜ್ಞಾನ ಉಂಟಾಗ್ತದೆ, ನಮಗೇನೋ ಬುದ್ಧಿ ಬರ್ತದೆ ಅದರಿಂದ. ಅದಕ್ಕೆ ಶಂಕರ ಸ್ಪಷ್ಟ ನಾಸ್ತಿಕಾಹ ಅಂತ ಬರೀತಾರೆ. ಶ್ರದ್ಧೆ ಇಲ್ಲದಿದ್ರೆ ನಾಸ್ತಿಕರವರು. ಪಾಪಕಾರಿಣ ಅಂತ ಹೇಳ್ತಾರೆ. ಪಾಪಕಾರಿಣ ಅಂದ್ರೇನು? ಅವರು ಪಾಪಿಗಳು, ಪಾಪವನ್ನೇ ಮಾಡುತ್ತಿರುವರು. ಅಂದ್ರೆ ಶಾಸ್ತ್ರದಲ್ಲಿ ಶ್ರದ್ಧೆ ಹೊರಟೋಯ್ತು ಅಂದ್ರೆ ಧರ್ಮದಲ್ಲಿ ಶ್ರದ್ಧೆ ಹೊರಟೋಗ್ತದೆ. ವೇದೋಖಿಲೋ ಧರ್ಮ ಮೂಲಂ, ಧರ್ಮವನ್ನು ಬೋಧಿಸ್ತದೆ, ಧರ್ಮದ ಬಗ್ಗೆ ಶ್ರದ್ಧೆ ಹೊರಟೋಗ್ತದೆ, ಪಾಪ ಪುಣ್ಯದ ವಿವೇಚನೆ ಹೊರಟೋಗ್ತದೆ. ಅದರಿಂದ ಪಾಪಕಾರಿಣ. ಅಸುರಾಣಾಂ ಉಪನಿಷದಂ ಅಂತ ಹೇಳ್ತಾರೆ. ಅಸುರರು ಉಪನಿಷತ್ತನ್ನ ಅವರು ಹೊಂದುತ್ತಾರೆ. ದೇಹ ಮಾತ್ರ ಆತ್ಮದರ್ಶನಮೇವ ಪ್ರತಿಪನ್ನಾಹ. ಅಸುರಾಣಾಂ ಉಪನಿಷತ್, ಅಸುರರ ಉಪನಿಷತ್ತು ಅಂತ ಒಂದಿದೆ ಅಂತ. ಅದು ಯಾವ ಉಪನಿಷತ್ತು ಅಂತ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಅಸುರರ ಉಪನಿಷತ್ ಅಂದ್ರೆ ಈ ಛಾಂದೋಗ್ಯ ಉಪನಿಷತ್ನಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಇಂದ್ರ ಮತ್ತು ವಿರೋಚನ. ಇಂದ್ರ ದೇವತೆಗಳ ಒಡೆಯ, ವಿರೋಚನನು ಅಸುರರ ಒಡೆಯ. ಅವರಿಬ್ಬರು ಪ್ರಜಾಪತಿಯಲ್ಲಿ, ಅಂದ್ರೆ ಪರಮಾತ್ಮನಲ್ಲಿ, ಸೃಷ್ಟಿಕರ್ತನಾದ ಪರಮಾತ್ಮನಲ್ಲಿ ಅಧ್ಯಾತ್ಮವನ್ನು ತಿಳಿದುಕೊಳ್ಳಿಕ್ಕೆ ಹೋಗ್ತಾರೆ, ಆತ್ಮಜ್ಞಾನಕ್ಕೆ ಹೋಗುತ್ತಾರೆ. ಆವಾಗ ಪ್ರಜಾಪತಿ ಬ್ರಹ್ಮನು ಹೇಳ್ತಾನೆ, ಕನ್ನಡಿಯಲ್ಲಿ ನೀವು ನೋಡ್ಕೊಳ್ಳಿ. ಅವರು 32 ವರ್ಷ ಬ್ರಹ್ಮಚರ್ಯ ವ್ರತದಿಂದ ಇರ್ತಾರಂತೆ, ಗುರುಕುಲವಾಸವನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಬ್ರಹ್ಮನು ಹೇಳೋದು, ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿ, ಅದೇ ಆತ್ಮ ಅಂತ. ಪರೀಕ್ಷೆ ಮಾಡುವಂಥದ್ದು, ವಿವೇಚನೆ ಮಾಡಲಿ ಶಿಷ್ಯರು ಅಂತ. ಇಂದ್ರ ಹೋಗಿ ನೋಡ್ತಾನೆ, ಹೀಗೆ ಶರೀರ, ಇದು ಬಿದ್ದೋಗೋ ಶರೀರ, ನಾಶವಾಗೋ ಶರೀರ, ಆತ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ, ಇದು ಸಾಧ್ಯ ಇಲ್ಲ ಅಂತ ಮತ್ತೆ ಹಿಂತಿರುಗಿ ಬರ್ತಾನೆ. ಅದ್ರ ವಿರೋಚನ ಏನ್ ಮಾಡ್ತಾನೆ, ಓ ಶರೀರವೇ ಆತ್ಮ ಅಂತ ಹೇಳಿದ್ದಾನೆ, ಆದ್ರಿಂದ ಶರೀರವನ್ನು ಪೋಷಿಸಬೇಕು, ಬೆಳೆಸಬೇಕು, ರಕ್ಷಿಸಬೇಕು, ಅದು ಆತ್ಮರಕ್ಷಣೆ ಆಗ್ತದೆ ಅಂತ ಹೇಳಿ, ನಾನು ಆತ್ಮಜ್ಞಾನಿ ಆದೆ ಅಂತ ಹೇಳಿ ತನ್ನ ಶಿಷ್ಯರಿಗೆಲ್ಲ ಬೋಧಿಸಿದಂತೆ. ಬೇರೆ ಉಳಿದ ಅಸುರರಿಗೆಲ್ಲ ಇದನ್ನೇ ಆತ್ಮಜ್ಞಾನ ಅಂತ ಬೋಧಿಸ್ತಾನೆ, ಶರೀರವೇ ಆತ್ಮ ಅಂತ. ಅದನ್ನೇ ಅಸುರಾಣ ಉಪನಿಷತ್ ಅಂತ ಕರೆಯೋದು. ಅಸುರರು ಉಪನಿಷತ್ ಅದು, ದೇಹಾತ್ಮ ಭಾವ ಅಂತ. ದೇಹ ಮಾತ್ರ ಆತ್ಮದರ್ಶನಂ, ದೇಹವೇ ಆತ್ಮ, ಚೈತನ್ಯ ವಿಶಿಷ್ಟ ಕಾಯ ಆತ್ಮ, ಚಾರ್ವಾಕ ಸಿದ್ಧಾಂತ ಅದು. ಆದ್ದರಿಂದ ಅಂಥವರು ಅಸುತೃಪಃ, ಇಂದ್ರಿಯ ಭೋಗದಲ್ಲಿ ನಿರತರಾಗುತ್ತಾರೆ. ಹಸು ಅಂದ್ರೆ ಪ್ರಾಣ. ಸೊ ಇಂದ್ರಿಯಗಳನ್ನ, ಪ್ರಾಣದ ಉಪಲಕ್ಷಣವಾಗಿ ಇಂದ್ರಿಯಗಳಂತ ತೆಗೆದು, ಇಂದ್ರಿಯಗಳಲ್ಲೇ ತೃಪ್ತಿಯನ್ನು ಪಡೆಯುವರು, ಇಂದ್ರಿಯ ಭೋಗಗಳನ್ನೇ ಪಡೆಯುವರು, ಅವರು ಅಸುತೃಪಃ. ಪಾಪಾಹ, ಪಾಪಾತ್ಮರು, ಪಾಪಿಗಳು. ಪುರುಷಾಹ, ಅಂತಹ ಪುರುಷರು ಅಶ್ರದ್ಧಾನಾಹ, ಅವರಿಗೆ ಶ್ರದ್ಧೆ ಇರೋದಿಲ್ಲ ಅಂತ. ಅಂದ್ರೆ ಪಾಪ ಯಾರಲ್ಲಿ ಜಾಸ್ತಿ ಇರ್ತದೋ ಅವರು ಇಂದ್ರಿಯ ಭೋಗವೇ ಜೀವನದ ಪ್ರಧಾನ ಲಕ್ಷ್ಯವಾಗಿಟ್ಟುಕೊಂಡು ದೇಹಾತ್ಮ ಭಾವವನ್ನು ಹೊಂದಿ ಗುರುಶಾಸ್ತ್ರ ವಾಕ್ಯಗಳಲ್ಲಿ ಶ್ರದ್ಧೆ ನೀಡದೆ ಮೆಟೀರಿಯಲಿಸ್ಟಿಕ್ ಲೈಫ್, ಲೋಕಾಯತಿಕರ ಹಾಗೆ ಭೋಗದ ಜೀವನ ನಡೆಸ್ತಾ ಇರ್ತಾರೆ. ಅಂಥವರು ನನ್ನನ್ನು ಪಡೆಯುವುದಿಲ್ಲ. ಶಂಕರ ಹೇಳ್ತಾರೆ, ಮತ್ ಪ್ರಾಪ್ತೌ ನೈವ ಆಶಂಕಾ ಇತಿ, ಮತ್ ಪ್ರಾಪ್ತಿ ಮಾರ್ಗಭೇದ ಭಕ್ತಿ ಮಾತ್ರಮಪಿ ಅಪ್ರಾಪ್ಯತ್ಯರ್ಥ. ನನ್ನನ್ನು ಪಡೆಯುವುದಿರ್ಲಿ, ನನ್ನನ್ನು ಪಡೆಯುವುದಕ್ಕೆ ಬೇಕಾದ ಭಕ್ತಿ ಮಾರ್ಗವನ್ನು ಕೂಡ ಅವರು ಪ್ರವೇಶಿಸುವುದಿಲ್ಲ, ಸಾಧನೆಯನ್ನೇ ಅವರು ಒಪ್ಪಲ್ಲ. ದೇವರ ಅಸ್ತಿತ್ವವನ್ನೇ ಒಪ್ಪದೇ ಇದ್ದ ಮೇಲೆ ಅವನು ಪಡೆಯೋದಕ್ಕೆ ಸಾಧನೆ ಏನ್ ಮಾಡೋದು?
ದೇವರ ಅಸ್ತಿತ್ವ ನಮ್ಗೆ ಗೊತ್ತಾಗೋದು ಹೇಗೆ? ಶಾಸ್ತ್ರ ಪ್ರಾಮಾಣ್ಯದಿಂದ. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನಿದ್ದಾನೆ ಅಂತ ಮೊದಲು ಗೊತ್ತಾಗೋದು ಶಾಸ್ತ್ರ ಪ್ರಾಮಾಣ್ಯದಿಂದ. ಆಮೇಲೆ ಅನುಭವ ವೇದ್ಯವಾಗಿ ನಮ್ಗೆ ಗೊತ್ತಾಗ್ತದೆ. ಶಾಸ್ತ್ರ ಪ್ರಾಮಾಣ್ಯವನ್ನೇ ಒಪ್ಪದೇ ಇದ್ರೆ ಸಾಧನೆ ಎಲ್ಲಿಂದ ಬಂತು? ಆದ್ದರಿಂದ ಅವರು ಮೃತ್ಯು ಸಂಸಾರ ವರ್ತಮಕ್ಕೆ ಹಿಂತಿರುಗ್ತಾರೆ. ಮೃತ್ಯು ಸಂಸಾರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮೃತ್ಯುಯುಕ್ತ ಸಂಸಾರ, ಮೃತ್ಯು ಸಂಸಾರ, ಮೃತ್ಯುವಿನಿಂದೊಡಗೂಡಿದ ಸಂಸಾರ. ಈಗ ಕಷ್ಟ, ತಾಪತ್ರಯ, ಬಂಧನ ಈ ಎಲ್ಲ ಶಬ್ದಗಳನ್ನ ಬಳಸೋದ್ರ ಬದಲು ಸಂಸಾರ ಅಂತ ಒಂದು ಶಬ್ದ ಬಳಸ್ಬಿಡ್ತಾರೆ ಶಾಸ್ತ್ರ. ಸಂಸಾರ ಅಂದ್ರೆ ಸಂಸರಣ ಅಂತ. ಬರೀ ಓಡಾಟ, ಜೀವನ ಪೂರ್ತಿ ಬೆದಕಾಟ, ಬದುಕೆಲ್ಲ ಚಣಚಣವು, ಹಸಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹುದಾವಗಮ್ಮಂಕುತಿಮ್ಮ. ಜೀವನ ಪೂರ್ತಿ ಜರ್ನಿ, ಅದಕ್ಕೆ ಸಂಸಾರ ಅಂತ ಹೇಳ್ತಾರೆ. ರಾಗದ್ವೇಷ, ಸುಖ ದುಃಖ, ಮಾನಾಪಮಾನ ಇಂಥ ದ್ವಂದ್ವಗಳಲ್ಲಿ ಬಳಲ್ತಾ ಇರ್ತಾರೆ. ಅದನ್ನೇ ಮೃತ್ಯು ಅಂತ ಕರೆದಿರೋದು. ಕ್ಷಣ ಕ್ಷಣಕ್ಕೂ ಸಾಯ್ತಾ ಇರ್ತಾನೆ ಅಂತ. ಅಂತಹ ಸಂಸಾರ, ವರ್ತಮ ಅಂದ್ರೆ ದಾರಿ. ಸಂಸಾರಕ್ಕೆ ನಮ್ಮನ್ನ ತರತಕ್ಕಂತಹ ದಾರಿ ಯಾವುದು? ಶಂಕರರು ಚಂದ ಮಾಡಿ ಹೇಳ್ತಾರೆ, ನರಕ ತಿರ್ಯಗಾದಿ ಪ್ರಾಪ್ತಿ ಮಾರ್ಗ. ನರಕಕ್ಕೆ ಹೋಗ್ತಾನೆ, ಅಲ್ಲಿಂದ ಪಾಪದ ಫಲವಾದ ದುಃಖವನ್ನು ಅನುಭವಿಸಿ ಮತ್ತು ತಿರ್ಯಕ್ ಪ್ರಾಣಿಗಳ ಜನ್ಮ ಮುಂತಾದವುಗಳನ್ನ ಪಡಿತಾನೆ. ಅಂಥದ್ದೊಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಹೋಗೋದು ಬರೋದು ನಡೀತಾ ಇರ್ತದೆ, ಅವನ ಯಾತ್ರೆ ಅಂತ. ಅದರಿಂದ ಶ್ರದ್ಧೆ ಇಲ್ಲದಿದ್ರೆ ನಷ್ಟ ಏನು? ನಮಗೆ ಪರಮಪದವಾದ ಮೋಕ್ಷ ಪ್ರಾಪ್ತಿ ಆಗೋಲ್ಲ. ಶ್ರದ್ಧೆ ಇಲ್ಲದಿದ್ರೆ ಜೀವನ ನಡೆಸ್ಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ ಶಾಸ್ತ್ರ. ಶ್ರದ್ಧೆ ಇಲ್ಲದೆ ಇದ್ರೆ ಅನ್ನ ಸಿಗಲ್ಲ ಅಂತ ಹೇಳಲ್ಲ. ಗುರುವೇದಾಂತ ವಾಕ್ಯದಲ್ಲಿ ಶ್ರದ್ಧೆ ಇದ್ದರೆ ಜೀವನದ ಚರಮ ಲಕ್ಷ್ಯವಾದಂತಹ ಮೋಕ್ಷ ಅದು ಪ್ರಾಪ್ತಿಯಾಗಲ್ಲ. ಪ್ರಪಂಚದಲ್ಲಿ ಸುಖಕ್ಕಾಗಿ ಡಿಪೆಂಡೆನ್ಸಿ, ಅವಲಂಬನೆ ಅನ್ನೋದು ಮುಂದುವರಿತಾನೇ ಇರುತ್ತೆ. ಹಾಗೆ ಮನುಷ್ಯ ಜನ್ಮದ ಸಾರ್ಥಕ್ಯದಿಂದ ನಷ್ಟವಾಗ್ತಾನೆ ಅವನು ಎಂಬುದಾಗಿ ಆ ರೀತಿ ಅನಧಿಕಾರಿಯ ಲಕ್ಷಣ. ಶ್ರದ್ಧೆ ಇಲ್ಲದವನೇ ಅನಧಿಕಾರಿ. ಆದ್ದರಿಂದ ನಾವು ಶ್ರದ್ಧೆಯನ್ನು ಪಡ್ಕೊಳ್ಬೇಕು ಅನ್ನೋದನ್ನ ಭಗವಂತ ಎತ್ತಿ ಹಿಡಿತಾ ಇದ್ದಾನೆ. ಶ್ರದ್ಧೆಯನ್ನು ಪಡ್ಕೊಳ್ಳೋದು ಎಂಬ ಮಾತಿಗೆ ಅರ್ಥ ಏನು? ಭಗವಂತ ಹೇಳುವ ಈ ಮಾತುಗಳೆಲ್ಲವೂ ತ್ರಿಕಾಲ ಅಬಾಧಿತವಾದ ಸತ್ಯ. ಅದು ಸುಳ್ಳಲ್ಲ, ಅದು ಕಲ್ಪನೆಗಳಲ್ಲ, ಅದು ಭ್ರಮೆಯಲ್ಲ, ಅದು ಯಥಾರ್ಥವಾದಂಥದ್ದು. ನಾವು ಅದನ್ನ ಶ್ರದ್ಧೆಯಿಂದ ಅನುಪಾಲನೆ ಮಾಡಿದರೆ ನಮ್ಮ ಶ್ರೇಯಸ್ಸು ನಿಶ್ಚಿತವಾಗಿ ಆಗ್ತದೆ ಅಂತ ನಾವು ಭಾವಿಸಿಕೊಳ್ಬೇಕು ಅಂತ ಭಾವನೆ ಇಟ್ಟಿರ್ಬೇಕು ಅದ್ರ ಮೇಲೆ. ಇಷ್ಟಾದ್ಮೇಲೆ ಮುಂದೆ 7 ಶ್ಲೋಕಗಳಲ್ಲಿ ಭಗವಂತನು ತನ್ನ ಸ್ವರೂಪವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಶಂಕರರು ಸಂಬಂಧ ಭಾಷ್ಯವನ್ನು ಬರೆದು ಸ್ತುತ್ಯ ಅರ್ಜುನಂ ಅಭಿಮುಖೀಕೃತ್ಯ ಆಹಾ, ಈ ರೀತಿಯಾಗಿ ಜ್ಞಾನವನ್ನು ಸ್ತುತಿಸಿ ಅರ್ಜುನನ್ನು ಅಭಿಮುಖೀಕೃತ್ಯ ತನ್ನೆಡೆಗೆ ಆಕರ್ಷಿಸಿಕೊಂಡು ಭಗವಂತ ಹೇಳ್ತಾನೆ. ಈ ಜ್ಞಾನದ ಮಾಹಾತ್ಮೆ, ಅಧಿಕಾರಿ ಲಕ್ಷಣಗಳನ್ನು ಹೇಳಿದಾಗ ಅರ್ಜುನಿಗೆ ಇನ್ನೂ ಶ್ರದ್ಧೆ ಜಾಗೃತವಾಯಿತು. ಇದು ಸಾಮಾನ್ಯ ವಿಷಯ ಅಲ್ಲ, ಗುಹ್ಯಾದ್ ಗುಹ್ಯತಮಂ, ರಾಜವಿದ್ಯಾ ರಾಜಗುಹ್ಯಂ, ಇದ್ರ ಮೇಲೆ ನಾನು ಅತೀವ ಶ್ರದ್ಧೆ ಇಡಬೇಕು ಅಂತ ಭಾವನೆ ಅವನಿಗೆ ಬಂತು. ಆಮೇಲೆ ಬೋಧನೆ ಶುರು ಮಾಡ್ತಾನೆ ಭಗವಂತ. ನೋಡಿ, ಭಗವಂತ ಎಷ್ಟು ಒಳ್ಳೆ ಟೀಚರ್ ಅಂತ. ಮಕ್ಕಳಿಗೆ ಏಕಾಗ್ರತೆಯನ್ನ ತರಿಸಿ ಪಾಠ ಮಾಡಬೇಕು. ಲಕ್ಷ್ಯ ಎಲ್ಲೆಲ್ಲೋ ಇದ್ರೆ ಲಕ್ಷ್ಯವನ್ನ ಅಧ್ಯಯನದ ಮೇಲೆ ಅವರು ಬರುವಂತೆ ಮಾಡಬೇಕು. ಉತ್ತಮ ಶಿಕ್ಷಕನ ಲಕ್ಷಣ ಅದು. ಈ 7 ಶ್ಲೋಕಗಳಲ್ಲಿ ಭಗವಂತನು ತನ್ನ ಪರಾಪ್ರಕೃತಿಯ ಸ್ವರೂಪವನ್ನ, ನಿರ್ಗುಣ ಸ್ವರೂಪವನ್ನ ಅಥವಾ ಪರಮಾರ್ಥ ಸ್ವರೂಪದ ವಿವರಣೆಯನ್ನು ಕೊಡ್ತಾನೆ. ಇದು ಒಂದು ದೃಷ್ಟಿಯಲ್ಲಿ ಉಪನಿಷತ್ತಿನ ಸಾರ ಎಂಬುದಾಗಿ ಹೇಳಬಹುದು. ಈ 7 ಶ್ಲೋಕಗಳೇನಿದೆ ಉಪನಿಷತ್ತಿನ ಸಾರವೇ ಆಗಿದೆ. ಭಗವಂತನ 7 ಲಕ್ಷಣಗಳನ್ನ, ಅವನ ಪರಾಪ್ರಕೃತಿಯ 7 ಲಕ್ಷಣಗಳನ್ನ 7 ಶ್ಲೋಕಗಳಲ್ಲಿ ಹೇಳ್ತಾನೆ. ಮೊದಲನೇದಾಗಿ ಭಗವಂತನು ಅವ್ಯಕ್ತನು,
ಎರಡನೇದಾಗಿ ಭಗವಂತನು ಸರ್ವವ್ಯಾಪಕನು. ಮೂರನೇದಾಗಿ ಭಗವಂತನು ಸರ್ವಾಧಾರನು. ನಾಲ್ಕನೇದಾಗಿ ಭಗವಂತನು ಮಿಥ್ಯಾ ಜಗತ್ತಿಗೆ ಅಧಿಷ್ಠಾತೃನು. ಐದನೇದಾಗಿ ಭಗವಂತನು ಸೃಷ್ಟಿ ಸ್ಥಿತಿ ಲಯ ಕಾರಣನು. ಆರನೇದಾಗಿ ಭಗವಂತನು ಅಸಂಗನು. ಏಳನೇದಾಗಿ ಭಗವಂತನು ಅಕರ್ತ ಅಭೋಕ್ತನು ಅಥವಾ ಸಾಕ್ಷಿ ಸ್ವರೂಪನು. ಈ 7 ಲಕ್ಷಣಗಳನ್ನ 7 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಭಗವಂತ ನಿರೂಪಣೆ ಮಾಡ್ತಾನೆ. ಇದೇ ವಿಚಾರ ಎಲ್ಲ ಅಧ್ಯಾಯಗಳಲ್ಲೂ ತನ್ನ ಸ್ವರೂಪವನ್ನು ಹೇಳುವಾಗ ಹೇಳಿದ್ದಾನೆ. 7ನೇ ಅಧ್ಯಾಯದಲ್ಲಿ ಪರ ಅಪರ ಪ್ರಕೃತಿಯ ವಿವೇಚನೆಯನ್ನು ಮಾಡಿ ಇದೇ ಸತ್ಯವನ್ನು ಹೇಳಿದ್ದಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ. ಅಲ್ಲಿ ಸೂತ್ರೇ ಮಣಿಗಣ ಇವ ಮುಂತಾದ ವಾಕ್ಯಗಳಿಂದ ತನ್ನ ಸ್ವರೂಪವನ್ನು ತಿಳಿಸಿದ್ದಾನೆ. ಇಲ್ಲಿ ಬೇರೆ ರೀತಿಯ ತಿಳಿಸ್ತಾನೆ. ಹಾಗೆ 8ನೇ ಅಧ್ಯಾಯದಲ್ಲೂ ಹೇಳಿದ್ದಾನೆ, ಭಗವಂತನ ಪರಾಪ್ರಕೃತಿ ಶ್ರೇಷ್ಠ ಪ್ರಕೃತಿ ಅಂತ ಏನಿದೆ, ನಿರ್ಗುಣ ನಿರಾಕಾರ, ಅದಕ್ಕೆ ಅಕ್ಷರ ಎಂಬುದಾಗಿ ಕೂಡ ಕರೆದಿದ್ದಾನೆ. ಅಲ್ಲಿ 8ನೇ ಅಧ್ಯಾಯದಲ್ಲಿ ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮ ಎಂಬ ಶಬ್ದಕ್ಕೆ ಅವನು ಅಕ್ಷರ ಎಂಬುದಾಗಿ ಕರೆದಿದ್ದಾನಲ್ಲ, ಅಕ್ಷರ ಅಂದ್ರೆ ನಿರ್ಗುಣ ನಿರಾಕಾರವಾದಂತಹ ಸಚ್ಚಿದಾನಂದ ಸ್ವರೂಪವಾದಂತಹ ಭಗವಂತನ ಶ್ರೇಷ್ಠ ಪ್ರಕೃತಿ. ಅದರ ವಿವರಣೆಯನ್ನ ಈ ಮುಂದಿನ ಶ್ಲೋಕಗಳಲ್ಲಿ ನೀಡ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂತೇಷ್ವಸ್ಥಿತಃ. ಇದರ ಅನ್ವಯಾರ್ಥ ಹೀಗಿದೆ: ಅವ್ಯಕ್ತಮೂರ್ತಿನ ಮಯ ಇದಂ ಸರ್ವಂ ಜಗತ್ ತತಂ. ಅವ್ಯಕ್ತಮೂರ್ತಿಯಾದ ನನ್ನಿಂದ ಇದಂ ಸರ್ವಂ, ಈ ಎಲ್ಲ ಜಗತ್ತು, ತತಂ ಅಂದ್ರೆ ವ್ಯಾಪ್ತವಾಗಿದೆ. ಸರ್ವಭೂತಾನಿ ಮತ್ಸ್ಥಾನಿ, ಎಲ್ಲ ಭೂತಗಳು ನನ್ನಲ್ಲಿ ನೆಲೆಸಿವೆ. ನಚ ತೇಷು ಅಹಂ ನ ಅವಸ್ಥಿತಃ, ನಾನು ಅವುಗಳಲ್ಲಿ ಇಲ್ಲ, ಅವುಗಳಲ್ಲಿ ನೆಲೆಸಿಲ್ಲ ಅಂತ ಹೇಳ್ತಾನೆ. ಇದರ ಅರ್ಥವನ್ನು ನೋಡೋಣ. ಮೊದಲನೇದಾಗಿ ಅವ್ಯಕ್ತ ಮೂರ್ತಿನ ಮಯ ಅಂತ ಹೇಳ್ತಾನೆ. ನನ್ನ ಅವ್ಯಕ್ತ ಮೂರ್ತಿಯಿಂದ, ಅಂದ್ರೆ ದೇವರು ಯಾರಪ್ಪ ಅಂದ್ರೆ ಅವ್ಯಕ್ತ ಮೂರ್ತಿ. ಮೂರ್ತಿ ಅಂದ್ರೆ ಸ್ವರೂಪ ಅಂತ ಶಂಕರರು ಬರೀತಾರೆ. ನ ವ್ಯಕ್ತ ಮೂರ್ತಿ ಸ್ವರೂಪಂ ಯಸ್ಯ, ಯಾವುದರ ಸ್ವರೂಪವು ವ್ಯಕ್ತವಲ್ಲವೋ ಅದು ಅವ್ಯಕ್ತ. ಸಂಸ್ಕೃತದಲ್ಲಿ ವ್ಯಂಜ್ ಅಂತಕ್ಕಂಥ ಧಾತುವಿಂದ ಇದು ಉತ್ಪತ್ತಿ. ವ್ಯಂಜ್ ಅಂದ್ರೆ ತೋರ್ಕೊಳ್ಳೋದು ಅಂತ, ಅಭಿವ್ಯಕ್ತ ಆಗೋದು ಅಂತ ಹೇಳ್ತೇವಲ್ಲ ಹಾಗೆ. ಇಂದ್ರಿಯೈಹಿ ನ ಅಭಿವ್ಯಜ್ಯತೆ ಇತಿ ಅವ್ಯಕ್ತ, ಇಂದ್ರಿಯಗಳಿಂದ ಯಾವುದು ತೋರುವುದಿಲ್ವೋ ಅದಕ್ಕೆ ಅವ್ಯಕ್ತ ಅಂತ ಅರ್ಥ. ಇಂದ್ರಿಯಗಳಿಗೆ ಯಾವುದು ಕಾಣ್ತದೋ ಅದಕ್ಕೆ ಏನ್ ಹೆಸರು? ವ್ಯಕ್ತ ಅಂತ ಅರ್ಥ. ಭಗವಂತನು ಯಾವ ಇಂದ್ರಿಯಗಳಿಗೂ ಕಾಣುವವನಲ್ಲ, ಸೂಕ್ಷ್ಮನು ಎಂಬುದಾಗಿ ಕೂಡ ಹೇಳಬಹುದು. ಇನ್ನೊಂದು ಶಬ್ದ ನಿರ್ಗುಣ ನಿರಾಕಾರನು. ಅವ್ಯಕ್ತ ಎಂಬ ಶಬ್ದದ ಮೂಲಕ ಏನು ಹೇಳ್ತಾ ಇದ್ದಾರೆ? ಅವನಲ್ಲಿ ಯಾವ ಗುಣಗಳೂ ಇಲ್ಲ, ಯಾವ ಆಕೃತಿಯೂ ಇಲ್ಲ, ಯಾವ ಆಕಾರವೂ ಇಲ್ಲ. ನೋಡಿ, ಈ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಹೆಚ್ಚು ವ್ಯಕ್ತವಾಗಿರೋದು, ಜ್ಞಾನೇಂದ್ರಿಯಗಳಿಂದ ಗ್ರಹಿಸಲ್ಪಡೋದು ಯಾವುದು? ಭೂಮಿ. ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಗುಣಗಳಿದೆ. ಆದ್ರಿಂದ 5 ಇಂದ್ರಿಯಗಳಿಂದ ಅದು ಗ್ರಹಿಸಲ್ಪಡ್ತದೆ. ಅದಕ್ಕೆ ರುಚಿ ಇದೆ, ಅದಕ್ಕೆ ರೂಪ ಇದೆ, ಅದಕ್ಕೆ ಗಂಧ ಇದೆ, ಆಮೇಲೆ ಅದರಲ್ಲಿ ಶಬ್ದ ಇದೆ, ಸ್ಪರ್ಶ ಇದೆ. ಅದರಿಂದ ಅತ್ಯಂತ ಸ್ಥೂಲ, ಅತ್ಯಂತ ವ್ಯಕ್ತ ಅದು. ಭೂಮಿಗಿಂತ ನೀರು ಸ್ವಲ್ಪ ಅವ್ಯಕ್ತ. ಯಾಕೆ? ಅದರಲ್ಲಿ ಒಂದು ಗುಣ ಕಳ್ಕೊಳ್ತದೆ. ಯಾವುದು? ಗಂಧ ಎನ್ನುವ ಗುಣ ಹೊರಟೋಗ್ತದೆ. ನೀರಿನಲ್ಲಿ ಗಂಧ ಇರೋದಿಲ್ಲ, ಗಂಧ ಇರಬಾರ್ದು ಆಕ್ಚುಲಿ ಶುದ್ಧವಾದ ನೀರಿನಲ್ಲಿ.
ಆಮೇಲೆ ಅಲ್ಲಿಂದ ಹಿಂದಕ್ಕೆ ಬಂದಾಗ ವಾಯುವಿನಲ್ಲಿ ಅಗ್ನಿಯಲ್ಲಿ ಒಂದು ಗುಣ ಹೊರಟೋಗ್ತದೆ, ಯಾವುದು? ರುಚಿ. ನೀರಿನಲ್ಲಿ ರುಚಿ ಇದೆ, ಆ ಒಂದು ಗುಣ ಕಳ್ಕೊಳ್ಳುತ್ತೆ ಅಗ್ನಿಗೆ ಬಂದ ತಕ್ಷಣ, ರುಚಿ ಹೊರಟೋಗುತ್ತೆ. ಬರೀ ಮೂರು ಗುಣಗಳು, ಶಬ್ದ, ಸ್ಪರ್ಶ, ರೂಪ, ಮೂರೇ ಉಳ್ಕೊಳ್ತು. ರಸ ಮತ್ತು ಗಂಧ ಹೊರಟೋಯ್ತು. ಅಗ್ನಿಗಿಂತ ವಾಯು ಅನ್ನೋದು ಅವ್ಯಕ್ತ. ಹೇಗೆ? ಅದರಲ್ಲಿ ರೂಪ ಅನ್ನೋದಿದೆ ಅಗ್ನಿಯಲ್ಲಿ, ವಾಯುವಿನಲ್ಲಿ ರೂಪ ಕೂಡ ಹೊರಟೋಯ್ತು. ಇನ್ನು ವಾಯುವಿಗಿಂತ ಆಕಾಶ ಅನ್ನೋದು ಅವ್ಯಕ್ತ. ವಾಯುವಿನಲ್ಲಿ ಒಂದಿತ್ತು ಸ್ಪರ್ಶ ಅಂತ, ಗಾಳಿ ಬೀಸಿದಾಗ ಮೈಗೆ ನಮಗೆ ಸ್ಪರ್ಶ ಆಗ್ತದೆ. ಆ ಸ್ಪರ್ಶ ಅನ್ನೋ ಗುಣವು ಆಕಾಶದಲ್ಲಿ ಇರೋಲ್ಲ. ಆಕಾಶದಲ್ಲಿ ಒಂದೇ ಗುಣ ಇರ್ತದೆ, ಯಾವುದು? ಶಬ್ದ ಗುಣಕಂ ಆಕಾಶಂ, ಶಬ್ದ ಎನ್ನುವಂತ ಒಂದು ಗುಣ ಇರ್ತದೆ. ಆದ್ದರಿಂದ ಪೃಥ್ವಿಗೆ ಹೋಲಿಸಿದ್ರೆ ಆಕಾಶ ಅವ್ಯಕ್ತ. ಒಂದೊಂದೇ ಗುಣ ಕಳ್ಕೊಂಡು ಬರ್ತದೆ ಅದು. ಅದರಿಂದ ಹೆಚ್ಚು ತೋರ್ಕೊಳ್ಳಲ್ಲ ಆಕಾಶ. ಪೃಥ್ವಿ ಹೆಚ್ಚು ಸ್ಪಷ್ಟವಾಗಿ ತೋರ್ಕೊಳ್ಳೋದು, ಅದು ಹೆಚ್ಚು ವ್ಯಕ್ತ. ಆಕಾಶ ಹೆಚ್ಚು ಅವ್ಯಕ್ತ. ಆದ್ರೆ ಈ ಆತ್ಮನು ಆಕಾಶಕ್ಕಿಂತಲೂ ಸೂಕ್ಷ್ಮನು. ಇಂದ್ರಿಯಗಳಿಗಷ್ಟೇ ಅಲ್ಲ, ಮನಸ್ಸು ಬುದ್ಧಿಗಳಿಗೂ ಅಗೋಚರನು, ಪ್ರಮಾಣಗಳಿಗೆ ಸಿಲುಕದಿರುವನು. ಉಪನಿಷತ್ತಲ್ಲಿ ಹೇಗೆ ಹೇಳಿದೆ ಆತ್ಮಸ್ವರೂಪನು ಹೇಳುವಾಗ, ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ನು ತನ್ಮೃತ್ಯು ಮುಖಾತ್ ಪ್ರಮುಚ್ಯತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಯಾವ ಗುಣಗಳು ಪರಮಾತ್ಮನಲ್ಲಿಲ್ಲ. ಈ ಗುಣಗಳು ಇಲ್ಲ ಅಂದಾಗ ಏನಾಯ್ತು? ನಿರ್ಗುಣ ಅಂತ ಆಯ್ತು. ಅವನು ಯಾವ ಗುಣವೂ ಅವನಲ್ಲಿ ಇಲ್ಲ. ಯಾವ ವಸ್ತುವು ಗುಣವನ್ನು ಕಳ್ಕೊಳ್ತದೋ ಅದು ಆಕಾರವನ್ನು ಕೂಡ ಕಳ್ಕೊಳ್ತದೆ. ನೋಡಿ, ಪೃಥ್ವಿ ಹೆಚ್ಚು ಸಾಲಿಡ್, ಹೆಚ್ಚು ಫಾರ್ಮ್ ಅನ್ನು ಹೊಂದಿರುತ್ತೆ. ಹಾಗೆ ಹಿಂತಿರುಗಿ ಬಂದಾಗ ಅಗ್ನಿ, ನೀರು, ಅಗ್ನಿ, ವಾಯು, ಆಕಾಶಕ್ಕೆ ಬಂದಾಗ ಆಕಾರವು ಕೂಡ ಕಳ್ಕೊಳ್ತಾ ಬಂತದ್ದು. ಆದ್ದರಿಂದ ಗುಣಗಳನ್ನ ಕಳ್ಕೊಂಡಂತಹ ವಸ್ತು ಆಕಾರವನ್ನು ಕಳ್ಕೊಳ್ತದೆ. ಪರಮಾತ್ಮನಲ್ಲಿ ಯಾವ ಗುಣಗಳೂ ಇಲ್ಲದೆ ಇರೋದ್ರಿಂದ ಅವನಲ್ಲಿ ಯಾವ ಆಕಾರವೂ ಇರೋದಿಲ್ಲ. ಆದ್ರಿಂದ ಅವನು ಅವ್ಯಕ್ತ. ಇದು ಈಶ್ವರನ ಪರಾಪ್ರಕೃತಿ, ಪರಮಾರ್ಥ ಸ್ವರೂಪದ ಬಗ್ಗೆ ಹೇಳ್ತಾ ಇದೆ, ನೆನಪಿರ್ಲಿ. ಅವನ ಇನ್ನೊಂದು ಸ್ವರೂಪ ಇದೆ, ಅಪರಾಪ್ರಕೃತಿ. ಅಪರಾಪ್ರಕೃತಿ ಅಂದ್ರೆ ಏನು? ವ್ಯಕ್ತ ರೂಪ, ಸಗುಣ ಸ್ವರೂಪ ಅಂತ. ಇದು ನಿರ್ಗುಣ ಸ್ವರೂಪ ಈಗ ಹೇಳಿತು. ಆ ಸಗುಣ ಸ್ವರೂಪದಲ್ಲಿ ಅವನಿಗೊಂದು ರೂಪ ಇದೆ, ಅವನಲ್ಲಿ ಗುಣಗಳಿದೆ. ಉಪಾಸನೆ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಚಿಂತನೆ ಮಾಡಿದ್ದೆವು. ಆದ್ರೆ ಅದು ಅಪರ. ಪರಾದಷ್ಟು ಶ್ರೇಷ್ಠ ಅಲ್ಲ, ಕೆಳಮಟ್ಟದ ಪ್ರಕೃತಿ ಅದು. ಅದು ಇದೆ. ರಾಮ, ಕೃಷ್ಣ, ವಿಶ್ವರೂಪ ಈಶ್ವರ, ದುರ್ಗೆ, ಗಣಪತಿ, ಮೂರ್ತಿ, ಈ ರೀತಿಯಾಗಿ ಬೇರೆ ಬೇರೆ ರೂಪದಲ್ಲಿ ನಾವು ಭಗವಂತನ ಆರಾಧನೆ ಮಾಡ್ತೇವೋ ಅದು ಅಪರ ಪ್ರಕೃತಿ, ಸಗುಣ ಸ್ವರೂಪ, ಕೆಳಮಟ್ಟದ್ದು. ಕೆಳಮಟ್ಟದ್ದು ಅಂತ ಹಿಂಗೆ ಹೇಳ್ತೀರಿ ಸ್ವಾಮಿ ಅಂದ್ರೆ ನಾನು ಹೇಳಲ್ಲಪ್ಪ, ಉಪನಿಷತ್ತೇ ಈ ಮಾತು ಹೇಳುತ್ತೆ. ಯಚ್ಚಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾ ನ ಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಕಣ್ಣಿಗೆ ಕಾಣುವಂಥದ್ದು ಬ್ರಹ್ಮವಲ್ಲ, ಯಾವ ಕಣ್ಣಿಗೆ ಕಾಣುವ ಶಕ್ತಿ ಕೊಟ್ಟಿದೆಯೋ ಅದು ಬ್ರಹ್ಮ. ಯಾವ ಮನಸ್ಸಿಗೆ ಕಲ್ಪನೆಗೆ ಸಿಗ್ತದೋ ಅದು ಬ್ರಹ್ಮವಲ್ಲ, ಮನಸ್ಸಿಗೂ ಕಲ್ಪಿಸುವ ಶಕ್ತಿ ಕೊಟ್ಟಿದೆಯೋ ಅದು ಬ್ರಹ್ಮ. ನ ಇದಂ ಯದ್ ಇತಿ ಉಪಾಸತೆ, ಯದ್ ಇದಂ ಇತಿ ಉಪಾಸತೆ. ಯಾವುದನ್ನ ಇದು ಇದು ಎಂಬುದಾಗಿ ನೀನು ಉಪಾಸನೆ ಮಾಡ್ತೀಯೋ, ಸಗುಣ ಸಾಕಾರ ರೂಪ ಇದೆಯೋ ಅದು ಬ್ರಹ್ಮದ ಪರಮಾರ್ಥ ಸ್ವರೂಪ ಅಲ್ಲ ಎಂಬುದಾಗಿ ಉಪನಿಷತ್ತೇ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ಪರಮಾತ್ಮನ ಯಥಾರ್ಥ ಸ್ವರೂಪ ಯಾವುದು? ನಿರ್ಗುಣ ನಿರಾಕಾರವಾದ ಅವ್ಯಕ್ತ ಅಕ್ಷರ ಸ್ವರೂಪ. ಆ ದೇವರಿಗೆ ಷೋಡಶೋಪಚಾರ ಪೂಜೆ ಇಲ್ಲ. ಯಾವನಿಗೆ? ನಿರ್ಗುಣ ನಿರಾಕಾರನಾದ ಪರಮಾತ್ಮನಿಗೆ. ಶಂಕರ ಭಗವತ್ಪಾದರು ಪರಾಪೂಜೆ ಅನ್ನೋ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಎಲ್ಲ ಷೋಡಶೋಪಚಾರವನ್ನು
ಜ್ಞಾನ ರೂಪದಲ್ಲಿ ಮಾಡೋದು ಹೇಗೆ ಅಂತ, ಜ್ಞಾನಾನುಸಂಧಾನದ ರೂಪದಲ್ಲಿ 16 ಉಪಚಾರ ಮಾಡೋದು ಹೇಗೆ ಅಂತ ಬರೆದಿದ್ದಾರೆ, ಪರಾಪೂಜೆ ಅಂತ. ಈಗ ಆವಾಹನಂ ಅಂತ ನಾವು ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ ಅವನು. ವೈಕುಂಠದಲ್ಲಿದ್ದ ಪರಮಾತ್ಮನನ್ನು ನಾವು ಆವಾಹನೆ ಮಾಡಬಹುದು. ಎಲ್ಲೆಲ್ಲೂ ತುಂಬಿರುವವನು ಆವಾಹನೆ ಮಾಡೋದಿಲ್ಲಿಂದ. ಆಸನಂ ಸಮರ್ಪಯಾಮಿ, ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಕೊಡ್ಬೇಕು ಅಂದ್ರೆ 2x2 ಒಂದು ಆಸನ ಕೊಡ್ಬೇಕು ಅಂದ್ರೆ ಅವ ಒಂದು ರೂಪ ಹೊಂದಿರ್ಬೇಕಲ್ಲ. ಅರ್ಘ್ಯಂ ಪಾದ್ಯಂ, ಅದಕ್ಕೆ ಕೈ ಕಾಲೆಲ್ಲ ಬೇಕು ಅರ್ಘ್ಯ ಪಾದ್ಯ ಕೊಡ್ಲಿಕ್ಕೆ. ಆಚಮನೀಯಂ, ನೈವೇದ್ಯ ಕೊಡ್ಲಿಕ್ಕೆ ಅವನು ಬಾಯಿ ಇರಬೇಕು. ಆದ್ದರಿಂದ ಈ ಎಲ್ಲ ಉಪಚಾರಗಳು ಸಗುಣ ಸಾಕಾರ ಈಶ್ವರನಿಗೆ ಮಾಡುವಂಥದ್ದು. ಅದು ಆರಂಭದ ಹಂತ. ಚಿತ್ತಶುದ್ಧಿಗಾಗಿ ಉಪಾಸನೆಯ ದೃಷ್ಟಿಯಿಂದ ಅದೇ ನಿರ್ಗುಣ ನಿರಾಕಾರನಾದ ಪರಮಾತ್ಮನಿಗೆ ಸಗುಣ ಸಾಕಾರತ್ವವನ್ನು ಆರೋಪಿಸಿ ಶಾಸ್ತ್ರವೇ ನಮಗೆ ಕೊಡುತ್ತದೆ. ಆದರೆ ಸ್ಪಷ್ಟವಾಗಿ ತಿಳಿದಿರಬೇಕು, ಇದು ಪರಮಾತ್ಮನ ಪಾರಮಾರ್ಥಿಕ ಸ್ವರೂಪ ಅಲ್ಲ ಅಂತ. ಪಾರಮಾರ್ಥಿಕ ಸ್ವರೂಪ ಯಾವುದು? ನಿರ್ಗುಣ ನಿರಾಕಾರವಾದ ಅವ್ಯಕ್ತ. ಆ ದೇವರು ಎಲ್ಲಿದ್ದಾನೆ? ಆ ದೇವರು ಎಲ್ಲಿಲ್ಲ ಅಂತ ಕೇಳಬೇಕಂತ. ಕೃಷ್ಣ ಹೇಳ್ತಾನೆ ಚಂದ ಮಾಡಿ, ಮಯಾ ತತಮಿದಂ ಸರ್ವಂ ಜಗತ್, ಇದಂ ಸರ್ವಂ ಜಗತ್ ಮಯಾ ತತಂ. ಆ ಅವ್ಯಕ್ತ ಮೂರ್ತಿಯಾದ ನನ್ನಿಂದ, ಅವ್ಯಕ್ತ ಮೂರ್ತಿನ ಮಯ ಇದಂ ಸರ್ವಂ ಜಗತ್ ತತಂ. ತತಂ ಅಂದ್ರೆ ವ್ಯಾಪಿಸಿದೆ. ತನಧಾತುವಿಗೆ ತನೋತಿ ವ್ಯಾಪಕ ಅಂತ ಅರ್ಥ. ಭೂತಕ್ರನಂದದಲ್ಲಿ ತತಂ ಅಂತ ಆಗ್ತದೆ. ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತಾರೆ. ತನಧಾತುವಿಗೆ ತತಂ ಅಂದ್ರೆ ವ್ಯಾಪಿಸಲ್ಪಟ್ಟಿದೆ. ಯಾರಿಂದ? ನನ್ನಿಂದ. ನನ್ನಿಂದ ಅಂದ್ರೆ ಯಾರಿಂದ? ಕೃಷ್ಣನಿಂದ ಅಲ್ಲ, ಅವತಾರ ರೂಪದಿಂದ ಅಲ್ಲ, ಅವ್ಯಕ್ತನಾದ ನಿರ್ಗುಣ ನಿರಾಕಾರನಾದ ಪರಸ್ವರೂಪನಾದ ಪರಮಾತ್ಮನಿಂದ ಇದೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಆದ್ದರಿಂದ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸನಾತನ ಧರ್ಮ ಏನ್ ಹೇಳುತ್ತೆ? ದೇವರು ಎಲ್ಲಿಲ್ಲ ಅಂತ ಕೇಳುತ್ತೆ. ಅಂದ್ರೆ ಎಲ್ಲೆಲ್ಲೂ ವ್ಯಾಪಿಸಲ್ಪಟ್ಟಿದೆ. ಇದಂ ಸರ್ವಂ ಜಗತ್ ಅಂತ ಹೇಳ್ತಾನೆ. ಜಗತ್ ಅಂದ್ರೇನು? ನಮ್ಮ ಅನುಭವಕ್ಕೆ ಏನು ಸಿಗುತ್ತಾ ಇದೆಯೋ ಅದು ವ್ಯಕ್ತ ಪ್ರಪಂಚ. ಅದಲ್ದೇನೆ ಅನುಭವಕ್ಕೆ ಸಿಗದೇ ಇರೋದು ಅವ್ಯಕ್ತ ಪ್ರಪಂಚ ಇದೆ. ಅದೆಲ್ಲವನ್ನು ಸೇರಿಸಿ ಇಲ್ಲಿ ಜಗತ್ತೆನ್ನುವ ಶಬ್ದದಿಂದ ಕರೆದಿದ್ದಾನೆ. ಇದಂ ಅದು ಸನ್ನಿಕೃಷ್ಟವಾಗಿರುವಂಥ ನಮ್ಮ ಅನುಭವಕ್ಕೆ ಸಿಗ್ತಾ ಇರುವುದನ್ನ ಉಪಲಕ್ಷಣವಾಗಿ ತೋರಿಸಿದ್ದಾನೆ. ಆದ್ರೆ ನಾವು ಹೇಗೆ ಅರ್ಥ ಮಾಡಬೇಕು? ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ, ಈ ಮೂರೂ ಪ್ರಪಂಚಗಳು ಕೂಡ ಅಂದ್ರೆ ನಾವು 14 ಭುವನಗಳು ಅಂತ ಏನು ಹೇಳ್ತೇವೆ, ಸಪ್ತ ಊರ್ಧ್ವ ಸಪ್ತ ಅಧೋ ಅಂತ 14 ಭುವನಗಳು. ಅದು ಸೃಷ್ಟಿ ಆದಮೇಲೆ ಅದಕ್ಕಿಂತಲೂ ಒಳಗಿರುವುದು ಸೂಕ್ಷ್ಮ ಪ್ರಪಂಚ, ಅದು ಕೂಡ ಲಯ ಆದ್ಮೇಲೆ ಇರುವಂತಹ ಕಾರಣ ಪ್ರಪಂಚ. ಇವೆಲ್ಲವೂ ಕೂಡ ನನ್ನಿಂದ ವ್ಯಾಪಿಸಲ್ಪಟ್ಟಿವೆ. ಆದ್ದರಿಂದ ದೇವರು ನಮ್ಮಿಂದ ಬಹಳ ದೂರ ಇಲ್ಲ. ದೇವರು ವೈಕುಂಠದಲ್ಲಿದ್ದಾನೋ ಕೈಲಾಸದಲ್ಲಿದ್ದಾನೋ ಅಂತ ಕೇಳಿದ್ರೆ, ವೈಕುಂಠದಲ್ಲೂ ಇದ್ದಾನೆ, ಕೈಲಾಸದಲ್ಲೂ ಇದ್ದಾನೆ ಅಂತ ಹೇಳಬೇಕು. ಯಾಕೆ? ವೈಕುಂಠದಲ್ಲಿ ಮಾತ್ರ ಇಲ್ಲ. ಆದ್ದರಿಂದ ದೇಶತಃ ಪರಿಚ್ಛಿನ್ನತೆ ಅನ್ನೋದು ದೇವರಿಗಿಲ್ಲ. ಅವನು ಯಾವುದೋ ಒಂದು ಲೋಕದಲ್ಲಿ ಇದ್ದಾನೆ ಅಂತ ಆಗ್ಬಿಟ್ರೆ ಏನಾಗುತ್ತೆ? ದೇಶ ಪರಿಚ್ಛಿನ್ನತೆ ಉಂಟಾಗ್ತದೆ ಅವನಿಗೆ. ಇಲ್ಲಿಲ್ಲ, ಇನ್ನೆಲ್ಲೋ ಇದ್ದಾನೆ ಅಂತ. ಅದು ಅನಂತತ್ವಕ್ಕೆ ಭಂಗ ಬಂತು. ಅವನು ಅನಂತನಲ್ಲ ಅಂತ, ಶಾಂತನು ಎಂಬುದಾಗಿ ಆಗುತ್ತೆ. ಯಾವುದು ಶಾಂತವೋ ಅದು ನಾಶ ಆಗ್ತದೆ. ಅದು ಕಾಲದಲ್ಲಿ ಉತ್ಪತ್ತಿಯಾಗಿರುತ್ತೆ, ಕಾಲದಲ್ಲಿ ನಾಶವೂ ಆಗ್ತದೆ. ಆದ್ದರಿಂದ ದೇವರು ನಿರ್ಗುಣ ನಿರಾಕಾರನಾಗಿದ್ದುಕೊಂಡು ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ. ಹೇಗೆ ವ್ಯಾಪಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ರೆ, ಶಂಕರ ಭಗವತ್ಪಾದರು ತುಂಬಾ ಚೆನ್ನಾಗಿ ಹೇಳ್ತಾರೆ. ತಸ್ಮಿನ್ ಮಯಿ ಅವ್ಯಕ್ತ ಮೂರ್ತೌ ಮಮ ಯಹ ಪರೋಭಾವ ತೇನ ತತಂ ವ್ಯಾಪ್ತಂ ಸರ್ವಮಿದಂ.
ತನ್ನ ಪರಸ್ವರೂಪವಾದ ಚೈತನ್ಯ ಸ್ವರೂಪದಿಂದ ಆತ್ಮಸ್ವರೂಪದಿಂದ ಎಲ್ಲೆಲ್ಲೂ ವ್ಯಾಪಿಸಿದ್ದೇನೆ. ಇದಕ್ಕೆ ದೃಷ್ಟಾಂತ ಕೊಡಬೇಕು ಅಂದ್ರೆ ಮಡಿಕೆ, ಕುಡಿಕೆ, ಮಣ್ಣಿನಿಂದ ಮಾಡಿದ ಬೇರೆ ಬೇರೆ ಸೌಟು ಮತ್ತು ಪದಾರ್ಥಗಳೇನಿದೆ ಅಲ್ಲಿ ಎಲ್ಲ ಕಡೆ ಮಣ್ಣು ಹೇಗೆ ವ್ಯಾಪಕವಾಗಿದೆಯೋ, ವಿವಿಧ ಆಭರಣಗಳಲ್ಲಿ ಹೇಗೆ ಚಿನ್ನ ವ್ಯಾಪಿಸಿದೆಯೋ, ಹೇಗೆ ಅಲೆ, ನೊರೆ ಮುಂತಾದಂತಹ ಬೇರೆ ಬೇರೆ ಆಕಾರಗಳಲ್ಲಿ ನೀರು ವ್ಯಾಪಿಸಿದೆಯೋ, ಹಾಗೆ ಈ ಜಗತ್ತಿನ ಪ್ರತಿಯೊಂದು ವಸ್ತುಗಳಿಗೂ ಆತ್ಮನಾಗಿರುವವನು ಪರಮಾತ್ಮ. ಅವನಿಂದಲೇ ಈ ಜಗತ್ತು ಹೊರಬಂದಿದೆ, ಅವನಿಂದಲೇ ಈ ಜಗತ್ತು ಆತ್ಮವಂತಗಳಾಗಿವೆ, ಅಂದ್ರೆ ನಿಂತಿದೆ. ಅವನಲ್ಲಿಯೇ ಜಗತ್ತು ಹಿಂತಿರುಗಿ ಹೋಗುತ್ತೆ. ಆದ್ರೆ ಕಾಣುತ್ತಿರುವ ಜಗತ್ತು ಎಲ್ಲೆಲ್ಲಿ ಇದೆಯೋ ಅದೆಲ್ಲದಕ್ಕೂ ಕೂಡ ಭಗವಂತನೇ ಆತ್ಮನು. ಅಂದ್ರೆ ವ್ಯಾಪಿಸಿದ್ದಾನೆ ಅಂದ್ರೆ ಪ್ರಪಂಚಕ್ಕೆ ಹೊರತಾಗಿ ವ್ಯಾಪಿಸಿದ್ದಾನೆ ಎಂದು ಭಾವಿಸಬಾರದು. ಪ್ರಪಂಚದ ಸ್ವರೂಪವಾಗಿ ಆತ್ಮವಾಗಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ. ಈ ಜಗತ್ತಿನ ಆತ್ಮ ಯಾವುದಪ್ಪ ಅಂದ್ರೆ ಪರಮಾತ್ಮನೇ ಆತ್ಮ. ಆದ್ದರಿಂದ ಆತ್ಮವಿಲ್ಲದೆ ವಸ್ತು ಇರ್ಲಿಕ್ಕೆ ಸಾಧ್ಯವೇ? ಮಣ್ಣಿಲ್ಲದೆ ಮಡಿಕೆ ಇರ್ಲಿಕ್ಕೆ ಸಾಧ್ಯವೇ? ನೀರಿಲ್ಲದೆ ಅಲೆಗಳಿರ್ಲಿಕ್ಕೆ ಸಾಧ್ಯವೇ? ಹಾಗೆ ಆ ಚೈತನ್ಯ ಸ್ವರೂಪ ಇಲ್ಲದೇನೆ ಈ ಜಗತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಚೈತನ್ಯದ ಆಶ್ರಯದಲ್ಲಿಯೇ ಈ ಜಗತ್ತು ತೋರ್ತಾ ಇದೆ. ಆದ್ದರಿಂದ ಅವನು ವ್ಯಾಪಿಸಿದ್ದಾನೆ. ಎಷ್ಟು ಚಂದ ಮುಂದಿನ ಮಾತದನ್ನೇ ಹೇಳ್ತಾನೆ, ಮತ್ಸ್ಥಾನಿ ಸರ್ವಭೂತಾನಿ. ನಾನು ಈ ಜಗತ್ತಿಗೆ ಆಶ್ರಯನು ಅಂತ ಹೇಳ್ತಾನೆ. ಅಧಿಷ್ಠಾನ ರೂಪನು ನಾನು. ಈ ವ್ಯಾಪಕ ಅಂತ ಹೇಳಿದ ತಕ್ಷಣ ಹೇಗೆ ವ್ಯಾಪಕ? ಜಗತ್ತಿಗೆ ಹೊರತಾಗಿ ವ್ಯಾಪಕ ಅಲ್ಲ, ಜಗತ್ತಿನ ಆತ್ಮವಾಗಿ ವ್ಯಾಪಕ, ಜಗತ್ತಿಗೆ ಆಧಾರವಾಗಿ ಆಶ್ರಯವಾಗಿ ವ್ಯಾಪಕ. ಶಂಕರರು ಚಂದ ಮಾಡಿ ಬರೀತಾರೆ, ನಹಿ ನಿರಾತ್ಮಕಂ ಕಿಂಚಿತ್ ಭೂತಂ ವ್ಯವಹಾರಾಯ ಅವಕಲ್ಪತೆ. ನಿರಾತ್ಮಕವಾಗಿರತಕ್ಕಂತಹ ಯಾವ ವಸ್ತು ವ್ಯವಹಾರಕ್ಕೆ ಯೋಗ್ಯವಲ್ಲ, ವ್ಯವಹಾರ ಸಾಧ್ಯ ಇಲ್ಲ. ವ್ಯವಹಾರ ಆಗ್ತಿದೆ ಅಂದ್ರೆ ಒಂದು ವಸ್ತುವಿಗೆ ಒಂದು ಆತ್ಮತ್ವ ಅನ್ನೋದು ಇರಬೇಕು. ಆದ್ದರಿಂದ ಅವ್ಯಕ್ತ ಮೂರ್ತೌ ಸ್ಥಿತಾನಿ ಮತ್ಸ್ಥಾನಿ ಸರ್ವಭೂತಾನಿ ಬ್ರಹ್ಮಾದಿನಿ ಸ್ತಂಭ ಪರ್ಯಂತಾನಿ. ಬ್ರಹ್ಮದಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗೆ ಆತ್ಮನಲ್ಲೇ ನೆಲೆಗೊಂಡಿದೆ. ಅತಃ ಆತ್ಮವತ್ವೇನ ಸ್ಥಿತಾನಿ. ಮಯಾ ಆತ್ಮನ, ನನ್ನ ಆತ್ಮದಿಂದಲೇ, ನನ್ನ ಸ್ವರೂಪದಿಂದಲೇ ಇದಕ್ಕೆ ಇರುವು ಅನ್ನೋದು ಪ್ರಾಪ್ತಿಯಾಗಿದೆ. ಇವ ಪ್ರಪಂಚದಲ್ಲಿ ಇರುವಿಕೆ ಅಂತ ಇದೆಯಲ್ಲ, ಇರುವಿಕೆ ಇಲ್ಲದಿದ್ದ ಪ್ರಪಂಚ ಇರೋದು ಹೇಗೆ? ಇರುವಿಕೆಯಿಂದಲೇ ಅದು ಇರೋದು. ಆದ್ರಿಂದ ಇರುವು ಅನ್ನುವಂಥದ್ದು ಭಗವಂತನ ಅಸ್ತಿತ್ವ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಇರವು, ಅರಿವು, ಆನಂದ ಎನ್ನುವಂತಹ ಆ ಪರಮಾತ್ಮನ ಸನ್ನಿಧಿಯಲ್ಲಿಯೇ ಜಗತ್ತು ತೋರ್ತಾ ಇದೆ. ಆದ್ದರಿಂದ ಅತಃ ಮೈ ಸ್ಥಿತಾನಿ ಇತಿ ಉಚ್ಯಂತೆ. ನನ್ನಲ್ಲಿ ಇದು ಇದೆ ಅಂದ್ರೆ ಅರ್ಥ ಏನು? ಅದಕ್ಕೆ ಆಧಾರವಾಗಿ ಆಶ್ರಯವಾಗಿ ನಾನಿದ್ದೇನೆ. ಅಲ್ಲ ಸ್ವಾಮೀಜಿ, ಹಾಗಿದ್ರೆ ಸರ್ಪದ ಮೇಲೆ ಮಲಗಿದ್ದಾನೆ, ಕ್ಷೀರಸಾಗರದ ಮೇಲೆ ಮಲಗಿದ್ದಾನೆ ಅಂತ ಹೇಳ್ತಾರಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಹೌದು, ಅದು ಆರಂಭದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಅಂತ ಕೊಟ್ಟಿರೋದು. ಆಮೇಲೆ ಮುಂದುವರಿದ ಶ್ಲೋಕ ಏನ್ ಹೇಳ್ತದೆ? ವಿಶ್ವಾಧಾರಂ ಗಗನ ಸದೃಶಂ. ವಿಶ್ವಕ್ಕೆ ಆಧಾರ ಅವನು ಅಂತ. ಆರಂಭದಲ್ಲಿ ವಿಶ್ವದೊಳಗೆ ಇಲ್ಲೋ ಅವನು ಇದ್ದಾನೆ ಎಂಬುದಾಗಿ ಹೇಳಿತು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಉಪಾಸಕರಿಗೆ ಒಂದು ಮಾರ್ಗದರ್ಶನ ಮಾಡುವುದಕ್ಕಾಗಿ ಪರಬ್ರಹ್ಮನಿಗೆ ಒಂದು ರೂಪ, ಒಂದು ಜಾಗ, ಒಂದು ಕಾಲ, ಒಂದು ಗುಣ ಇದೆಲ್ಲ ಹೇಳಿದೆ. ಆದ್ರೆ ವಾಸ್ತವ ಏನು? ಭುಜಗ ಶಯನ ಅಲ್ಲ ಅವನು. ಭುಜಗವೂ ಇವನ ಆಶ್ರಯದಲ್ಲಿಯೇ ಇದೆ ಅಂತ. ಆದ್ದರಿಂದ ಸರ್ವಾಶ್ರಯನು, ವಿಶ್ವಾಧಾರನು, ಜಗತ್ತಿಗೆ ಅಧಿಷ್ಠಾತ್ರನು, ಆಧಾರ ಸ್ವರೂಪನು ಭಗವಂತ. ಭಗವಂತನಲ್ಲಿಯೇ ಜಗತ್ತು ತೋರ್ತಾ ಇದೆ. ಹಾಗೆ ಆಮೇಲೆ ತಪ್ಪು ತಿಳುವಳಿಕೆ ಹೋಗಲಾಡಿಸ್ಬೇಕು ಅಂತ ಅವನು ಹೇಳ್ತಾನೆ, ನಚಾಹಂತೇಶ್ವವಸ್ಥಿತ. ನಾನು ಪ್ರಪಂಚದೊಳಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಮೂರ್ಥವತ್ ಸಂಶ್ಲೇಷ ಅಭಾವೇನ. ಯಾವುದೋ ಒಂದು ರೂಪದಲ್ಲಿ,
ನಾನು ಪ್ರಪಂಚದೊಳಗಿಲ್ಲ. ಅಲ್ಲ, ಇಷ್ಟು ದಿನಗಳ ಕಾಲ ನೀವು ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರು. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ಅಷ್ಟೇ ಅಲ್ಲ, ಪುರಾಣಗಳಲ್ಲಿ ನಾವು ನೋಡಿದ್ದೇವೆ, ರಾಮ ಕೃಷ್ಣ ಎಲ್ಲ ಈ ಪ್ರಪಂಚಕ್ಕೆ ಬಂದ್ರು, ಪ್ರಪಂಚದಿಂದ ಹೋದ್ರು ಅಂತೆಲ್ಲ ಕೇಳಿದ್ದೇವೆ. ಇದೆಲ್ಲ ಏನ್ ಕತೆ ನೋಡಿ, ನೆನಪಿಲ್ಲಿ ಹೃದಯದಲ್ಲಿ ಆತ್ಮನು ಇದ್ದಾನೆ ಅಂತ ಹೇಳುವುದಲ್ಲ, ಆತ್ಮನ ಉಪಲಬ್ಧಿ ಸ್ಥಾನ ಎಂಬುದಾಗಿ ಹೇಳೋದು. ಉಪಲಬ್ಧಿ ಅಂದ್ರೆ ಏನು? ದೊರಕುವಂಥದ್ದು, ಕಂಡುಕೊಳ್ಳುವಂಥದ್ದು ಜಾಗ ಅಂತ. ಆತ್ಮ ಈ ಶರೀರದಲ್ಲಿರುವ ಯಾವುದೋ ಪುಟಾಣಿ ಹೃದಯದ ಒಳಗೆ ಇಲ್ಲೊಂದು ಆತ್ಮ ಕೂತ್ಕೊಂಡಿದ್ದಾನೆ ಅಂತ ಶಾಸ್ತ್ರ ಹೇಳೋದಿಲ್ಲ. ಆತ್ಮನಲ್ಲಿಯೇ ಈ ಶರೀರಗಳೆಲ್ಲವೂ ತೋರ್ತಾ ಇದೆ. ಪಂಚಭೂತಾತ್ಮಕವಾದಂತಹ ಮಹಾನ್ ಸೃಷ್ಟಿಯೇ ಆತ್ಮನಲ್ಲಿ ತೋರ್ತಾ ಇರುವಾಗ ಶರೀರದ ಮೂಲೆಯಲ್ಲೆಲ್ಲೋ ಪರಮಾತ್ಮ ಕೂತ್ಕೊಂಡಿದ್ದಾನೆ ಅಂದ್ರೆ ಅದು ಸಮಂಜಸವಾಗೋದಿಲ್ಲ. ಆದರೆ ಆತ್ಮನನ್ನು ಕಂಡುಕೊಳ್ಳೋದಕ್ಕೆ ದಾರಿ ಯಾವುದಪ್ಪ ಅಂದ್ರೆ ಸಾಕ್ಷಿ ಸ್ವರೂಪದಿಂದ ಅವನನ್ನು ಗುರುತಿಸಬೇಕು ಎಂಬುದಾಗಿ ಹೇಳಿದೆಯೇ ಹೊರತು ಅವನು ಶರೀರದ ಒಳಗಿದ್ದಾನೆ ಅಂತ ಹೇಳ್ತಾ ಇಲ್ಲ. ಒಳಗಿದ್ದಾನೆ ಅಂದ ತಕ್ಷಣ ದೇಶಕಾಲ ಪರಿಚ್ಛಿನ್ನತ್ವ ಬಂದುಬಿಡ್ತು, ಅನಂತತ್ವಕ್ಕೆ ಭಂಗ ಬಂತು. ಆದ್ರಿಂದ ಯಾವುದೋ ಲೋಕದಲ್ಲಿದ್ದಾನೆ ಅಂತ ಹೇಳುವುದಾಗ್ಲಿ, ಅವತಾರ ತೆಗೆದುಕೊಂಡು ಬರ್ತಾನೆ ಅಂತ ಹೇಳುವುದಾಗ್ಲಿ, ಅದು ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ, ಅಜ್ಞಾನಿಯ ದೃಷ್ಟಿಯಿಂದ ನಮ್ಮನ್ನ ಪರಮಾರ್ಥ ಸ್ವರೂಪಕ್ಕೆ ಕರೆದುಕೊಂಡು ಬರೋದಕ್ಕಿರ್ತಕ್ಕಂಥ ಉಪಾಯವಾಗಿ ಅದನ್ನು ಹೇಳುತ್ತೆ. ಆದ್ರೆ ವಾಸ್ತವವಾಗಿ ಏನಪ್ಪಾ ಅಂದ್ರೆ ಇಡೀ ಸೃಷ್ಟಿಯೇ ಆತ್ಮನಲ್ಲಿದೆ. ಆತ್ಮನಲ್ಲಿ, ಶರೀರದೊಳಗಡೆ ಆತ್ಮನಿರೋದಲ್ಲ, ಆತ್ಮನಲ್ಲಿಯೇ ಶರೀರ ಇಡೀ ಜಗತ್ತು ತೋರ್ತಾ ಇದೆ ಎನ್ನುವಂಥದ್ದು ಭಗವಂತನ ಪಾರಮಾರ್ಥಿಕ ಸ್ವರೂಪ. ಅದರಿಂದ 3 ಲಕ್ಷಣವನ್ನ ನಾವಿಲ್ಲಿ ಚಿಂತನೆ ಮಾಡಿದೆವು. ಶಂಕರರು ಈ ವಿಷಯದ ಕುರಿತಾಗಿ ಹೇಳ್ತಾರೆ, ನಹಿ ಅಸಂಸರ್ಗೀ ವಸ್ತು ಕ್ವಚಿತ್ ಆಧೇಯ ಭಾವೇನ ಅವಸ್ಥಿತಂ ಭವತಿ ಅಂತ. ಅಸಂಗವಾಗಿರತಕ್ಕಂತಹ ವಸ್ತು ಈ ಆಧಾರ ಆಧೇಯ ಭಾವದಿಂದ ಇರೋದಿಲ್ಲ ಅಂತ ಹೇಳ್ತಾರೆ. ಆಕಾಶದ ಹಾಗೆ ಅಂತ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಪಾತ್ರೆ ಒಳಗೆ ನೀರಿದೆಯಪ್ಪ, ಪಾತ್ರೆ ಅನ್ನೋದು ಆಧಾರ, ನೀರು ಅನ್ನೋದು ಆಧೇಯ. ಹಾಗೆ ಪರಮಾತ್ಮನು ಈ ಸೃಷ್ಟಿ ಒಳಗೆ ಎಲ್ಲೋ ಇದ್ದಾನೆ, ಅವತಾರ ರೂಪದಲ್ಲೋ ಅಥವಾ ಹೃದಯ ಕುಹರದಲ್ಲೋ ಅಥವಾ ವಿಭೂತಿ ರೂಪದಲ್ಲೋ ಇದ್ದಾನೆ ಅನ್ನೋದು ಪಾರಮಾರ್ಥಿಕ ಅಲ್ಲ ಅದು. ಅದರಿಂದ ನಚಾಹಂ ತೇಷು ಅವಸ್ಥಿತ, ತೇಷು ಅಹಂ ನ ಅವಸ್ಥಿತ. 3 ಲಕ್ಷಣ ಹೇಳಿದ್ದನು. ಭಗವಂತನು ಅವ್ಯಕ್ತ ಮೂರ್ತಿಯು, ಅರ್ಥಾತ್ ನಿರ್ಗುಣ ನಿರಾಕಾರ ಸ್ವರೂಪನು ಒಂದು ವಿಷಯ. ಎರಡನೇದು ಪರಮಾತ್ಮನು ಸರ್ವವ್ಯಾಪಕನು, ಸರ್ವಗಃ ಸರ್ವವ್ಯಾಪಕ ಎಂಬುದಾಗಿ ಕರೆ, ಎಲ್ಲೆಲ್ಲೂ ತುಂಬಿರುವವನು. ಮೂರನೇದಾಗಿ ಭಗವಂತನು ಸರ್ವ ಆಧಾರನು, ಎಲ್ಲದಕ್ಕೂ ಆಧಾರ ಅವನೇ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಆ ಭಗವಂತನು ಮಿಥ್ಯಾ ಜಗದ ಅಧಿಷ್ಠಾನ ಸ್ವರೂಪನು ಎಂಬುದಾಗಿ ಒಂದು ದೊಡ್ಡ ವಿಷಯ ಹೇಳ್ತಾನೆ ಭಗವಂತ. 5ನೇ ಶ್ಲೋಕ, ನಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಇದರ ಅನ್ವಯ ಅರ್ಥ ಹೀಗಿದೆ, ಭೂತಾನಿ ನಚ ಮತ್ಸ್ಥಾನಿ, ಈ ಭೂತಗಳು ನನ್ನಲ್ಲಿಲ್ಲ. ಮೇ ಯೋಗಂ ಐಶ್ವರಂ ಪಶ್ಯ, ನೋಡು ನನ್ನ ಐಶ್ವರ್ಯ ಯೋಗವನ್ನ, ಈಶ್ವರೀಯ ಯೋಗವನ್ನ ನೋಡು. ಭೂತಭಾವನಃ ಮಮ ಆತ್ಮ ಭೂತಭೃತ್, ಜೀವರಾಶಿಗಳನ್ನ ಸೃಷ್ಟಿಸುವ ನನ್ನ ಆತ್ಮವು ಅದನ್ನು ಧರಿಸುತ್ತದೆ, ಭೂತಗಳನ್ನು ಧರಿಸುತ್ತದೆ ಕೂಡ. ಭೂತಸ್ಥಃ ನಚ, ಭೂತಗಳಲ್ಲಿ ಇರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಮೊದಲನೇ ಸಂಗತಿಯನ್ನು ಭೂತಾನಿ ನಚ ಮತ್ಸ್ಥಾನಿ ಅಂತ ಹೇಳ್ತಾನೆ. ಈ ಭೂತರಾಶಿಗಳು ನನ್ನಲ್ಲಿ ಇರುವುದಿಲ್ಲ ಅಂತ ಹೇಳ್ತಾನೆ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಎಂತ ಹೇಳಿದ್ದ ಅವನು, ಬಹಳ ಗಮನಿಸ್ಬೇಕಿಲ್ಲಿ. ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಜೀವರಾಶಿಗಳು ನನ್ನಲ್ಲಿ ನೆಲೆಸಿವೆ. ಇಲ್ಲಿ ಜೀವರಾಶಿಗಳು ಅಂದ್ರೆ ಜೀವ ಇರುವಷ್ಟೇ ಅಲ್ಲ, ನಿರ್ಜೀವ ಸಜೀವ, ಚರ ಅಚರ ಎರಡನ್ನೂ ತೆಗೆದುಕೊಳ್ಬೇಕು. ಚರಾಚರಾತ್ಮಕವಾದದ ಇದೆಲ್ಲವೂ ಕೂಡ, ಸರ್ವಂ ಇದೆಲ್ಲವೂ ಕೂಡ ಮತ್ಸ್ಥಾನಿ, ನನ್ನಲ್ಲಿ ನೆಲೆಸಿವೆ, ನಾನೇ ಅದಕ್ಕೆ ಆಶ್ರಯನು ಅಂತ ಹೇಳಿದ.
ತತ್ಕ್ಷಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನಚ ಮತ್ಸ್ಥಾನಿ ಭೂತಾನಿ, ಈ ಯಾವ ಜೀವರಾಶಿಗಳು, ಚರಾಚರ ಜೀವರಾಶಿಗಳು ಕೂಡ ನನ್ನಲ್ಲಿ ಇಲ್ಲ ಅಂತ. ಒಂದೊಂದ್ಸಲ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದು ಮುಂದಿನ ಅಧ್ಯಾಯದಲ್ಲಿ ವಿರೋಧ ಮಾಡದ ಹಾಗೆ ಕಾಣುತ್ತದೆ. ನಮಗದು ಗೊತ್ತಾಗೋದೇ ಇಲ್ಲ. ಯಾಕೆ? ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಸಂಬಂಧವೇ ನಮ್ಗೆ ಗೊತ್ತಿರಲ್ಲ. ಹಿಂದಿನ ಅಧ್ಯಾಯ ಮುಂದಿನ ಅಧ್ಯಾಯ, ಆದ್ರಿಂದ ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಒಂದೇ ಒಂದೇ ಶ್ಲೋಕದಲ್ಲಿ ವ್ಯತ್ಯಾಸ ತೋರಿಸ್ತಾ ಇದ್ದಾನೆ. ವಿರೋಧದ ಹಾಗೆ ಕಾಣಿಸ್ತದಲ್ಲ. ಏನಿದು? ಬುದ್ಧಿವಂತನ ಯಾರೂ ಕೂಡ ವಿರೋಧ ಮಾತುಗಳನ್ನಾಡಲ್ಲ. ತನ್ನ ಮಾತನ್ನ ತಾನೇ ವಿರೋಧ ಮಾಡಲ್ಲ. ಈಗ ನನಗೆ ನಾಲ್ಗೆ ಇಲ್ಲ ಅಂತ ನಾನೇ ಹೇಳಿದಾಗ ಆಗ್ತದೆ. ನಾಲ್ಗೆಯಿಂದಲೇ ಹೇಳಿರೋದು ನನ್ನ ಮಾತು, ನಾನೇ ವಿರೋಧಿಸಿದಂಗೆ ಆಗತ್ತದು. ಆದ್ದರಿಂದ ಎಲ್ಲಾ ಜೀವರಾಶಿಗಳು ತನ್ನಲ್ಲೇ ನೆಲೆಸಿವೆ ಅಂತ ಹೇಳ್ತಾ, ಮುಂದಿನ ಶ್ಲೋಕದಲ್ಲಿ ಯಾವ ಜೀವರಾಶಿಗಳು ನನ್ನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾನಲ್ಲ ಪರಮಾತ್ಮ. ಇದಕ್ಕೆ ಅರ್ಥ ಏನು? ಇದಕ್ಕೆ ಅರ್ಥ ಇಷ್ಟೇ, ಈ ಜಗತ್ತು ಮಿಥ್ಯಾ ಎಂಬುದಾಗಿ ಹೇಳ್ತಿದ್ದಾನೆ. ಇದು ಜಗತ್ತು ಕೇವಲ ತೋರಿಕೆಯ ಅಸ್ತಿತ್ವ, ತ್ರಿಕಾಲ ಅಬಾಧ್ಯವಾದ ಅಸ್ತಿತ್ವ ಅದಕ್ಕೆ ಇಲ್ಲ ಅಂತ ಹೇಳ್ತಿದ್ದಾನೆ. ಲಲಿತಾ ಸಹಸ್ರನಾಮದಲ್ಲಿ ಪ್ರಸಿದ್ಧವಾದ ಶಬ್ದ ಮಿಥ್ಯಾ ಜಗದಧಿಷ್ಠಾನ. ಲಲಿತೆಗೆ ಇನ್ನೊಂದು ಹೆಸರೇನು? ಮಿಥ್ಯಾ ಜಗತ್ತಿಗೆ ಅಧಿಷ್ಠಾತ್ರ ಸ್ವರೂಪಳು ನೀನು ಅಂತ. ಕಾಣುವಂತಹ ಈ ಪ್ರಪಂಚ ಏನು ಇದೆ, ಸೂಕ್ಷ್ಮ ಸ್ಥೂಲ ಕಾರಣ ಪ್ರಪಂಚವೆಲ್ಲವೂ ಕೂಡ ಪಾರಮಾರ್ಥಿಕವಾದ ಅಸ್ತಿತ್ವವನ್ನು ಹೊಂದಿಲ್ಲ. ಕೇವಲ ವ್ಯಾವಹಾರಿಕವಾದ ಅಸ್ತಿತ್ವ ಅದಕ್ಕಿದೆ. ಆ ವ್ಯಾವಹಾರಿಕ ಸತ್ತೆಗೆ, ಲೋವರ್ ಆರ್ಡರ್ ಆಫ್ ರಿಯಾಲಿಟಿ, ಅದಕ್ಕೆ ಮಿಥ್ಯಾ ಎಂಬ ಶಬ್ದವನ್ನು ಬಳಸಿದ್ದಾರೆ. ಇನ್ನೊಂದು ಶಬ್ದ ಇದೆ, ಸದ್ ಅಸದ್ಭ್ಯಾಂ ಅನಿರ್ವಚನೀಯತ್ವಂ. ಸದ್ ಮತ್ತು ಅಸದ್ಗಳಿಗೆ ಗಿಂತ ಅನಿರ್ವಚನೀಯ, ಅಂದ್ರೆ ಸದ್ ಮತ್ತು ಅಸದ್ಗಳಲ್ಲಿ ಯಾವುದು ಅಂತ ಹೇಳಲಿಕ್ಕೆ ಆಗದೇ ಇರುವುದು, ಅದು ಸತ್ತೋ ಅಸತ್ತೋ ಅಂತ ಹೇಳಲಿಕ್ಕೆ ಆಗದೇ ಇರೋದು. ಯಾಕೆಂದ್ರೆ ವ್ಯವಹಾರಕ್ಕೆ ಅದು ಸಿಗ್ತಾ ಇದೆ, ಆದ್ರಿಂದ ಇದೆ ಅಂತ ಹೇಳಬೇಕು. ಆದ್ರೆ ಶಾಸ್ತ್ರ ಮತ್ತು ಅನುಭವಗಳಿಂದ ಆಲೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಅದು ಇಲ್ಲ ಅಂತ. ಅದಕ್ಕೆ ಹೆಸರು ಮಿಥ್ಯಾ. ಸ್ವತಂತ್ರ ಅಸ್ತಿತ್ವ ಹೊಂದಿರದೆ ಪರಮಾತ್ಮನನ್ನೇ ಆಶ್ರಯಿಸಿ ತೋರ್ತಾ ಇರೋದನ್ನ ಜಗತ್ತಿಗೆ ಮಿಥ್ಯಾ ಅಂತ ಹೇಳ್ತಾರೆ. ನೆನಪಿರ್ಲಿ, ಮಿಥ್ಯಾ ಎನ್ನುವ ಶಬ್ದಕ್ಕೆ ಯಾವತ್ತೂ ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ತ್ರಿಕಾಲದಲ್ಲಿಯೂ ಒಂದೇ ತೆರನಾಗಿರುತ್ತೆ ಅಂತನೂ ಅರ್ಥ ಅಲ್ಲ. ಅಜ್ಞಾನದ ಕಾಲದಲ್ಲಿ ಸತ್ಯವೆಂಬಂತೆ ತೋರಿ ಯಥಾರ್ಥ ಆತ್ಮನ ಯಥಾರ್ಥ ಜ್ಞಾನವಾದ ಮೇಲೆ ಬಾಧಿತವಾಗುವಂಥದ್ದಕ್ಕೆ ಹೆಸರು ಮಿಥ್ಯ. ಈಗ ಉದಾಹರಣೆ ಕೊಡೋದು ಯಾವುದು? ತುಂಬಾ ಉದಾಹರಣೆಗಳಿದೆ ಪ್ರಪಂಚದಲ್ಲಿ. ಹಗ್ಗ ಹಾವು ಪ್ರಸಿದ್ಧ ಉದಾಹರಣೆ. ಅಜ್ಞಾನ ಕಾಲದಲ್ಲಿ ಹಗ್ಗದಲ್ಲಿ ಹಾವು ಇದ್ದಂತೆ ತೋರಿತ್ತು, ಜೀವಂತ ಹಾವಿದೆ, ಅದಕ್ಕೆ ವಿಷ ಇದೆ, ಅದು ಕಚ್ಚುತ್ತೆ, ಭಯ ಎಲ್ಲ ಉಂಟಾಯ್ತು. ಟಾರ್ಚ್ ಬಿಟ್ಟು ನೋಡಿದಾಗ ಗೊತ್ತಾಯ್ತು ಅಲ್ಲಿ ಹಗ್ಗ ಇಲ್ಲ, ಬರೀ ಹಾವು ಮಾತ್ರ. ಹಾಗಾದ್ರೆ ಹಾವೆಲ್ಲೋಯ್ತು? ಹಾವು ಮಿಥ್ಯ ಆಯ್ತು, ಹಾವು ಹೊರಟೋಯ್ತು. ಅದ್ರ ವ್ಯತ್ಯಾಸ ಇಷ್ಟೇ ಅಲ್ಲಿಗಿಲ್ಲಿಗೆ. ಹಗ್ಗದ ಜ್ಞಾನ ಆದಮೇಲೆ ಹಾವು ಸರ್ವಥಾ ನಿವೃತ್ತಿ ಆಗ್ತದೆ, ಹಗ್ಗ ಮಾತ್ರ ಕಾಣುತ್ತಿರ್ತದೆ. ಆದ್ರೆ ಪ್ರಪಂಚದಲ್ಲಿ ಹಾಗಲ್ಲ, ಜ್ಞಾನವಾದ ಮೇಲೂ ಪ್ರಪಂಚ ತೋರ್ತಾ ಇರ್ತದೆ. ಆದ್ರೆ ತೋರುವ ಪ್ರಪಂಚಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಇದು ಮಿಥ್ಯಾ ಎಂಬುದು ಗೊತ್ತಾಗ್ತದೆ. ಇದಕ್ಕೆ ದೃಷ್ಟಾಂತ ಕೊಡೋದ್ರೆ ಮರುಮರೀಚಿಕಾ ಅಂತ ಹೇಳ್ತಾರೆ. ಮರುಮರೀಚಿಕೆ ಅಂದ್ರೆ ಏನು? ಮರುಭೂಮಿಯಲ್ಲಿ ನೀರು ಕಾಣಿಸೋದು. ಮರುಭೂಮಿಯಲ್ಲಿ ನೀರು ಕಾಣಿಸಾಗ ವಾಸ್ತವವಾಗಿ ನೀರಿತ್ತು ಅಂತ ತಿಳ್ಕೊಂಡಿದ್ದ ಅಜ್ಞಾನ ಕಾಲದಲ್ಲಿ. ಹತ್ತಿರ ಹೋಗಿ ನೋಡ್ತಾನೆ, ಗೊತ್ತಾಗ್ತದೆ ಅವನಿಗೆ ನೀರಲ್ಲ, ಅದು ಮರಳಿನ ಪ್ರಕಾಶದ ಒಂದು ಕಾರಣದಿಂದ ಉಂಟಾಗಿರತಕ್ಕಂಥ ಒಂದು ಭ್ರಮೆ ಅಂತ. ಈಗ ಅವನು ದೂರ ಹೋದ್ರೂ ಅಲ್ಲಿ ನೀರು ಕಾಣಿಸ್ತಾ ಇರ್ತದೆ, ನೀರು ಕಾಣಿಸೋದು ಕಾಣಿಸ್ತದೆ, ಆದರೆ ಅದು ನೀರಲ್ಲ ಅನ್ನೋ ಜ್ಞಾನ ಬುದ್ಧಿಯಲ್ಲಿ ಇರ್ತದೆ. ಹಾಗೆ ಆತ್ಮಜ್ಞಾನವಾದ ಮೇಲೂ ಪ್ರಪಂಚ ಕಾಣಿಸ್ತದೆ, ಪ್ರಪಂಚ ಅನುಭವಗಳು ನಡೀತದೆ, ಆದ್ರೆ ಅದು ಪಾರಮಾರ್ಥಿಕವಾದುದಲ್ಲ, ಸ್ವತಂತ್ರ ಅಸ್ತಿತ್ವ ಇಲ್ಲ ಎಂಬುದು ತಿಳುವಳಿಕೆಗೆ ಬರ್ತದೆ. ಇನ್ನೊಂದು ದೃಷ್ಟಾಂತ ಕೊಡೋದಾದ್ರೆ ಕನಸಿನ ದೃಷ್ಟಾಂತ.
ಕನಸಿನ ಅನುಭವ ಕಾಲಕ್ಕೆ ಸತ್ಯವೆಂಬಂತೆ ತೋರಿ ಎಚ್ಚರ ಆದ ಮೇಲೆ ಅದೆಲ್ಲವೂ ಹೇಗೆ ಮಿಥ್ಯಾ ಆಗ್ತದೋ. ಆದ್ರೆ ಈ ದೃಷ್ಟಾಂತದಲ್ಲಿಯೂ ಹಾಗೆ, ಹಗ್ಗ ಹಾವಿನ ಹಾಗೆ ಪ್ರಾತಿಭಾಸಿಕ. ಅದು ಜ್ಞಾನ ಆದ ಮೇಲೆ ಅದು ಸಂಪೂರ್ಣ ಹೊರಟೋಗ್ತದೆ. ಆದ್ರೂ ಒಂದೊಮ್ಮೆ ಕನಸಿನಲ್ಲಿಯೇ ಒಬ್ಬ ವ್ಯಕ್ತಿಗೆ ಇದು ಕನಸು ಎಂಬ ಜ್ಞಾನ ಆಯಿತು ಅಂತ ಇಟ್ಕೊಳ್ಳೋಣ. ನಾನು ಎಚ್ಚರದವನು, ಈ ಕನಸಿಗೆ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ ಎಂಬುದು ಗೊತ್ತಾದ್ರೆ ತದನಂತರ ಒಂದು ಕನಸಿನ ಅನುಭವ ಹೇಗಿರ್ತದೆ? ಎಚ್ಚರದವನಾದ ನಾನು ಮಿಥ್ಯಾ ಕನಸನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಗೆ ತಿಳ್ಕೊಳ್ತಾನೋ ಹಾಗೆ ಜ್ಞಾನಿಗೂ ಕೂಡ ಬುದ್ಧಿಯಲ್ಲಿ ಸ್ವರೂಪ, ತನ್ನ ಪಾರಮಾರ್ಥಿಕ ಸ್ವರೂಪವು ಈ ಜಗತ್ತಿಗೆ ಆಶ್ರಯವಾಗಿದೆ. ಆ ಅರಿವಿನಲ್ಲಿ, ಆ ಚೈತನ್ಯದಲ್ಲಿ ಈ ಜಗತ್ತೆಲ್ಲವೂ ತೋರಿ ಅಡಗ್ತಾ ಇದೆ. ಆದ್ದರಿಂದ ಇದು ಸತ್ಯ, ತ್ರಿಕಾಲ ಅಬಾಧಿತವಾದ ಸತ್ಯ ಅಲ್ಲ, ಮಿಥ್ಯಾ ಎಂಬುದಾಗಿ ತಿಳ್ಕೊಳ್ತೀವಿ. ಅದನ್ನೇ ಗೀತೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೃಷ್ಣ ಹೇಳ್ತಾನೆ, ನಚಮತ್ಸ್ಥಾನಿ ಭೂತಾನಿ, ತ್ರಿಕಾಲ ಅಬಾಧ್ಯವಾದಂತಹ ಅಸ್ತಿತ್ವವಾಗಿ ಈ ಜೀವರಾಶಿಗಳು ನನ್ನಲ್ಲಿ ಇಲ್ಲ. ಇದೇ ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಅಂದ್ರೆ ಏನು? ಪರಬ್ರಹ್ಮಕ್ಕೆ ಹೊರತಾಗಿ ಇನ್ನೇನೇನು ಇಲ್ಲ. ಇನ್ನೇನಾದ್ರೂ ಇದ್ರೆ ಅದು ಮಿಥ್ಯಾ ತೋರಿಕೆ, ಮಿಥ್ಯಾ ಸುಳ್ಳಾದ ತೋರಿಕೆ ಹೊರತು ವಾಸ್ತವವಾಗಿ ಇರುವುದು ಪರಬ್ರಹ್ಮ ಪರಮಾತ್ಮ ಮಾತ್ರ. ನ ದ್ವಿತೀಯೋಸ್ತಿ ಕಶ್ಚಿತ್, ಎರಡನೇ ವಸ್ತುವೇ ಇಲ್ಲ. ಅದು ಭಗವದ್ಗೀತೆಯಲ್ಲಿ ಜಗನ್ಮಿಥ್ಯಾ ಅನ್ನೋ ವಿಷಯವನ್ನು ಹೇಗೆ ತೋರಿಸ್ತಾ ಇದ್ದಾನೆ ಶ್ರೀ ಕೃಷ್ಣ ಈ ಶ್ಲೋಕದಲ್ಲಿ. ಎಷ್ಟೋ ಜನರಿಗೆ ಈ ಶ್ಲೋಕ ತುಂಬಾ ಕಷ್ಟ ಆಗ್ಬಿಡ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕೆ? ಸರ್ವಭೂತಾನಿ ಮತ್ಸ್ಥಾನಿ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ನಚಮತ್ಸ್ಥಾನಿ ಭೂತಾನಿ ಅಂತ ಹೇಳ್ಬಿಟ್ಟಿದ್ದಾನಲ್ಲ, ಹೇಗೆ ಅಂತ. ಅದು ಜಗತ್ತು ಆಧಾರವೆಂಬುದಾಗಿ ಹೇಳಿದ. ಆದ್ರೆ ಆಧಾರ ಯಾವ ರೂಪದಲ್ಲಿ ಅಂದ್ರೆ ಮಿಥ್ಯಾ ಜಗತ್ತಿಗೆ ತಾನ ಆಧಾರ. ಮಿಥ್ಯಾ ಜಗತ್ ಅಧಿಷ್ಠಾನ ಸ್ವರೂಪ ಅಹಮಸ್ಮಿ ಪಶ್ಯಮೇ ಯೋಗಮೈಶ್ವರಂ. ಇದು ನನ್ನ ಯಾಥಾತ್ಮ್ಯ ಸ್ವರೂಪ ಇದು ಅಂತ. ಐಶ್ವರಂ ಅಂದ್ರೆ ಈಶ್ವರಸ್ಯ ಇಮಂ, ಈಶ್ವರನಿಗೆ ಸೇರಿದ್ದು ಐಶ್ವರಂ ಅಂತ ಅರ್ಥ. ಯೋಗಂ ಅಂದ್ರೆ ಆತ್ಮನಃ ಯಾಥಾತ್ಮ್ಯಂ, ತನ್ನ ಯಥಾರ್ಥ ಸ್ವರೂಪ, ಈಶ್ವರನ ಯಥಾರ್ಥ ಸ್ವರೂಪ ಇದಪ್ಪ ಅಂತ. ಇಷ್ಟೊತ್ತಿನೊಳಗೆ ಅವನು ಏನ್ ಹೇಳಿದ್ನೋ ಅದು ಈಶ್ವರನ ಯಥಾರ್ಥ ಸ್ವರೂಪ. ಅವ್ಯಕ್ತ ಮೂರ್ತಿಯು ಎಲ್ಲಾ ಕಡೆಗೆ ವ್ಯಾಪಿಸಿರುವವನು, ಇಡೀ ಜಗತ್ತಿಗೆ ಅಧಿಷ್ಠಾತ್ರನು, ಮತ್ತೆ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾತ್ರನು. ಇರುವುದೊಂದೇ ವಸ್ತು ಎರಡಾಗಿ ತೋರ್ತಾ ಇದೆ. ಇದು ಭಗವಂತನ ಯಥಾರ್ಥ ಸ್ವರೂಪ. ಅದ್ವೈತಾಮೃತ ವರ್ಷಿಣಿ ಅಂತ ಕರಿತೇವೆ ಭಗವತಿ. ಇದೇ ಅದ್ವೈತ ದರ್ಶನ. ಹೀಗೆ ಮುಂದಿನ ಶ್ಲೋಕ ಭಾಗ ಏನಿದೆ, ಮತ್ತೆ ಪುನಃ ವ್ಯಾವಹಾರಿಕ ದೃಷ್ಟಿಯಿಂದ ಭಗವಂತ ಮಾತಾಡ್ತಾನೆ. ಭೂತಪನ್ನಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನನ್ನ ಆತ್ಮವು, ನನ್ನ ಸ್ವರೂಪವು ಜೀವಗಳನ್ನು ಸೃಷ್ಟಿ ಮಾಡುತ್ತೆ. ಆ ಜೀವಗಳಿಗೆ ಅದು ಆಶ್ರಯಭೂತವಾಗಿದೆ ಮತ್ತು ಆ ಜೀವಿಗಳ ಒಳಗಿಲ್ಲ ಅಂತ. ಇಲ್ಲಿ ಭೂತ ಅಂದಾಗ ಪಂಚಭೂತಗಳನ್ನು ತೆಗೆದುಕೊಳ್ಳಬಹುದು. ಈ ಪಂಚಭೂತಾತ್ಮಕವಾದ ಸೃಷ್ಟಿಯನ್ನ ನಾನೇ ಮಾಡಿದ್ದೇನೆ, ನನ್ನಲ್ಲಿಯೇ ಅದು ನೆಲೆಗೊಂಡಿದೆ. ಆದರೆ ಅವುಗಳ ಒಳಗೆ ತಾನು ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕರ್ತನು ನಾನು. ಪಾರಮಾರ್ಥಿಕನಾದ ಭಗವಂತ ಸೃಷ್ಟಿ ಸ್ಥಿತಿ ಲಯ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕನಸಿನ ದೃಷ್ಟಾಂತವನ್ನು ನಾವಿಲ್ಲಿ ಕೊಡ್ಬೋದು. ಕನಸು ನನ್ನಲ್ಲಿಯೇ ಹುಟ್ಟಿಕೊಳ್ತದೆ, ನನ್ನಲ್ಲಿ ಅಸ್ತಿತ್ವವನ್ನು ಪಡೀತದೆ, ಕೊನೆಗೆ ಜಾಗೃತ್ ಸ್ವರೂಪನಾದ ನನ್ನಲ್ಲಿಯೇ ಅದು ಲೀನ ಆಗ್ತದೆ. ಹೇಗೋ ಹಾಗೆ ಪರಮಾತ್ಮನಲ್ಲಿಯೇ ಈ ಮಿಥ್ಯಾ ಜಗತ್ತು ತೋರಿಕೊಳ್ತದೆ, ಅವನಲ್ಲಿಯೇ ಪೋಷಣೆಯನ್ನು ಪಡೆಯುತ್ತೆ. ಭೂತ ಭೃತ್ ಅಂದ್ರೆ ಪೋಷಣೆಯನ್ನು ಹೊಂದುವಂಥದ್ದು. ಇಲ್ಲಿ ಲಯದ ವಿಷಯ ಕೊಟ್ಟಿಲ್ಲ, ಅದನ್ನು ನಾವು ಸೇರಿಸ್ಕೊಳ್ಬೇಕು. ಅವನಲ್ಲಿಯೇ ಲಯವನ್ನು ಹೊಂದುತ್ತದೆ. ಆದರೆ ಆ ಮಿಥ್ಯಾ ಜಗತ್ತಿನ ಒಳಗೆ ಪರಮಾತ್ಮನು ಇಲ್ಲ. ಅದಕ್ಕೆ ಚೈತನ್ಯ ರೂಪದಿಂದ ಆಶ್ರಯ ಮಾತ್ರನಾಗಿದ್ದಾನೆ ಎಂಬಂತಹ ಅವನ 5ನೇ ಲಕ್ಷಣವನ್ನು ಹೇಳ್ತಾ ಇದ್ದಾನೆ. 1ನೇ ಲಕ್ಷಣ ಅವ್ಯಕ್ತ ಮೂರ್ತಿ, 2ನೇ ಲಕ್ಷಣ ಸರ್ವವ್ಯಾಪಕ, 3ನೇ ಲಕ್ಷಣ ಸರ್ವಾಧಾರ, 4ನೇ ಲಕ್ಷಣ ಮಿಥ್ಯಾ ಜಗತ್ ಅಧಿಷ್ಠಾನ ಸ್ವರೂಪ, 5ನೇ ಲಕ್ಷಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತ.
ಎಂಬುದಾಗಿ ತನ್ನ ಸ್ವರೂಪವನ್ನು, ತನ್ನ ಪಾರಮಾರ್ಥಿಕ ಸ್ವರೂಪವನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಹೆಚ್ಚಿನ ಲಕ್ಷಣವನ್ನು ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.